ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಏನೋ ಮಾಡ್ತಾ ಇದೀಯ ನಿರಂಜನ್? ಈ ಟೆಡ್ಡಿ ಬೇರ್ ಒಳಗಡೆ ಬಾಂಬ್ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ನಾನೇ ನನ್ನ ಕೈಯಾರ ಎತ್ಕೊಂಡ್ ಬಂದು ಚೆಕ್ ಮಾಡ್ತಾ ಇದ್ದೀನಿ. ಇದ್ಯಾಕೋ ಹೊಸ ಅವತಾರ ತರ ಕಾಣಿಸ್ತಾ ಇದೆ. ಏನಿದ್ ನಿನ್ ಡ್ರೆಸ್? ಹೊಸ ಅವತಾರ ಅಲ್ಲ, ನಿರಂಜನ್, ಡಿಟೆಕ್ಟಿವ್ ನಿರಂಜನ್. ಹೊಸದಾಗಿ ಡಿಟೆಕ್ಟಿವ್ ಏಜೆನ್ಸಿ ಶುರು ಮಾಡಿದೀನಿ. ಕಳ್ಳ ಕಾಕರನ ಕಾಗೆಗಳನ್ನೆಲ್ಲ ಹಿಡಿದು ಜೈಲಿಗೆ ಹಾಕದೆ ನನ್ನ ಇದೆಲ್ಲ ಮುಗಿಸಿ ಇವಾಗ ಶೋ ಸ್ಟಾರ್ಟ್ ಮಾಡೋಣ. ಖಂಡಿತವಾಗ್ಲು 2 ನಿಮಿಷ. ಸೈಡಿಗೆ 1 ನಿಮಿಷ ಬಾಂಬ್ ಹುಡುಕ್ಲಾ? ಅದೇನ ಬಾಂಬ್ ಹಂಗೆ ಹುಡುಕ್ತಾ ಇದೀನಿ. ಸರಿ ಬಿಡು, ಬಾಂಬ್ ಆಮೇಲೆ ಹುಡುಕ್ತೀನಿ. ಸದ್ಯಕ್ಕೆ ಈಗ ಶೋನ ಶುರು ಮಾಡೋಣ. ನಗೋದೇ ಇಲ್ಲ ಅಂತ ಮುಖ ಗಂಟ ಹಾಕೊಂಡು ಕೂತಿರೋರಿಗೆ ಇದು ನಗೆಯ ಗುಳಿಗೆ ಕೊಡುವಂತ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಕಾಮಿಡಿ ಕಿಕ್ಕು, ಹಾಸ್ಯದ ಪಂಚು. ನಗ್ಸೋದು ನಮ್ ಧರ್ಮ, ನಗದೇ ಇದ್ರೆ ಅದು ನಿಮ್ಮ ಕರ್ಮ. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೊಳ್ಬೇಡಿ. ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ. ಮಜಾ ಭಾರತ. ಮಜಬಾ ಮಜ ಭಾರತ. ನಮ್ಮ ನಿರಂಜನ್ ಡಿಟೆಕ್ಟಿವ್ ಏಜೆನ್ಸಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಎಸ್ ನಾರಾಯಣ್ ಸರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮ ಏಜೆನ್ಸಿಯ ಚೀಫ್ ಸೀಕ್ರೆಟ್ ಏಜೆಂಟ್ ಇನ್ ದ ವುಮೆನ್ ಪವರ್ ಆಫ್ ಇಂಡಿಯಾ, ಸೀಕ್ರೆಟ್ ವುಮೆನ್ ಶ್ರುತಿ ಮೇಡಮ್ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೀಕ್ರೆಟ್ ವುಮನ್ ಅಂತ ಮೇಡಮ್ ನೀವು? ಅಲ್ಲ, ಇದು ಯಾವ ರೇಂಜಿನ ಏಜೆಂಟ್ ರೀ? ಸೊಳ್ಳೆ ಬ್ಯಾಟ್ ಇಟ್ಕೊಂಡ್ ಬಂದ್ಬಿಟ್ಟು ಡಿಟೆಕ್ಟಿವ್ ಬಾಂಬ್ ಹಿಡಿತೀವಿ. ಬಾಂಬ್ ಹುಡ್ಕೋ ಜಾಗ ನೋಡಿ ಎಂತದ್ದು. ಟೆಡ್ಡಿ ಬೇರ್ ಅಂತ ಗೊತ್ತಿಲ್ಲ, ಅವ್ನು ತನ್ನಿಗ್ ತಾನು ಹುಡ್ಕೊಂಡು. ಹಾಗಲ್ಲ ಸರ್, ಯಾವಾಗ್ಲೂ ಅಷ್ಟೇ ನಮ್ಮ ದುಷ್ಕರ್ಮಿಗಳು, ನಮ್ಮ ವೈರಿಗಳು ಹಿಂದಿಂದಾನೇ ಆಕ್ರಮಣ ಮಾಡೋದು. ಹಾಗಾಗಿ ಅದನ್ನ ಸಂಚನ್ನ ಹೊಂಚಾಕಿ ಹಿಡಿದು ಯಾಕೆ ಆಚೆ ಹಾಕುವಂತ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಈಗ ನಮ್ಮ ಶೋಗೆ ಒಬ್ರು ಗೆಸ್ಟ್ಗಳನ್ನ, ಸೆಲೆಬ್ರಿಟಿಗಳನ್ನ ನಾನು ಬರಮಾಡ್ಕೊಳ್ತಾ ಇದ್ದೀನಿ. ಯಾರ್ ಗೆಸ್ಟ್? ಯಾರಿರ್ಬೋದು ಹೇಳು? ನಿಂದ ಯಾರು ಸೀಕ್ರೆಟ್ ಏಜೆಂಟ್ ಸರ್? ಖಂಡಿತವಾಗ್ಲು ಎಸ್. ಇವರು ದ ಗ್ರೇಟ್ ಡೈರೆಕ್ಟರ್, ಇನ್ನೊಬ್ರು ದ ಗ್ರೇಟ್ ಹೀರೋ. ಓಹೋ, ಲೆಟ್ಸ್ ವೆಲ್ಕಮ್ ನಾಗೇಂದ್ರ ಅರಸ್ ಹಾಗೂ JK ಆನ್ ಸ್ಟೇಜ್ ಪ್ಲೀಸ್. ಮಜಾ ಭಾರತದ ಸೀಕ್ರೆಟ್ ಏಜೆಂಟ್ ಆಗಿ ನಾನು ನಿಮ್ಮನ್ನ ಈ ಒಂದು ಮಿಷನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಹೊಸದಾಗಿ ಏಜೆಂಟ್ ಆಗಿ ಸೆಲೆಕ್ಟ್ ಆಗಿರುವಂತ JK ಹಾಗೂ ನಾಗೇಂದ್ರ ಅರಸ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಹೇಗೆ ಅನಿಸ್ತಾ ಇದೆ ಮಜಾ ಭಾರತಕ್ಕೆ ಫಸ್ಟ್ ಟೈಮ್ ಬಂದಿರಾ? ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಖುಷಿ ಆಗ್ತಾ ಇದೆ, ಯಾಕಂದ್ರೆ ಯಾವಾಗ್ಲೂ ಟಿವಿನಲ್ಲಿ ನೋಡ್ತಾ ಇದ್ದು, ಇವಾಗ ಅವಕಾಶ ಸಿಕ್ಕಿದೆ. ಸ್ಕಿಟ್ ಮಾಡ್ತಾರಲ್ಲ, ಅದನ್ನ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಇಟ್ಸ್ ವೆರಿ ನೈಸ್, ಇಟ್ಸ್ ಅ ಪ್ರಿವಿಲೇಜ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್. ಎಸ್ ನಾಗೇಂದ್ರ ಸರ್, ನಿಮ್ಮ ಹೊಸ ಸಿನಿಮಾದ ಫಸ್ಟ್ ಲುಕ್ ಅನ್ನ ನಮ್ಮ ಸ್ಟೇಜ್ ಅಲ್ಲೇ ರಿವೀಲ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಿದೆ. ನಮಗೆ ಅದೊಂಥರ ಸೌಭಾಗ್ಯದ ವಿಷಯ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ನಾವು ಟಿವಿಲಿ ನೋಡ್ತಾ ಇದ್ವಿ, ಲೈವ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಹುಶಃ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅನ್ಸುತ್ತೆ, ಸಿಕ್ಕಾಬಟ್ಟೆ ಬಿದ್ದು ನಗಬೇಕು ಅಂತ. ಎಷ್ಟು ಬೀಳಿಸ್ತಾರೆ ನಗಿಸ್ತಾರೆ ನೋಡೋಣ. ಖಂಡಿತವಾಗ್ಲೂ ನಿಮ್ಮ ಸಿನಿಮಾಗೆ ಇನ್ನೂ ಹೆಸರಿಟ್ಟಿಲ್ಲ ಅಂತ ನನಗೆ ಗೊತ್ತಾಯ್ತು. ಪ್ರಪ್ರಥಮ ಬಾರಿಗೆ ಮಜಾ ಭಾರತದ ವೇದಿಕೆಯಲ್ಲಿ ಈ ಒಂದು ಟ್ರೈಲರ್, ಝಲಕ್ ಅಥವಾ ತುಣುಕು ಏನ್ ಹೇಳ್ತೀರಾ, ಇದು ರಿಲೀಸ್ ಆಗಿದೆ. ಸೊ JK ಅವರೇ, ಈಗಾಗಲೇ ನಿಮ್ಗೆ ಲೇಡೀಸ್ ಫ್ಯಾನ್ಸ್, ಫಿಮೇಲ್ಸ್ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಅಂತ ಕಂಪ್ಲೇಂಟ್ ಇದೆ. ಸೊ ಈ ಫಸ್ಟ್ ಲುಕ್ ನೋಡಿದ್ಮೇಲಂತೂ ನಮ್ಮ ರಾಜ್ಯದಲ್ಲಿರುವಂತ ಎಲ್ಲ ಹೆಂಗಸರು ನಿಮ್ಮಿಂದ ಬೀಳದಂತೂ ಗ್ಯಾರಂಟಿ. ಯಾತಕ್ಕೂ ನಮ್ಮ 4 ಜನ ಏಜೆಂಟ್ಸ್ ನಿಮ್ಮಿಂದ ಬಿಟ್ಟಿರ್ತೀನಿ. ಪ್ಲೀಸ್ ಕನ್ಸಲ್ಟ್ ದೆಮ್ ಫಾರ್ ಎನಿ ಕ್ವೈರೀಸ್. ಥ್ಯಾಂಕ್ ಯು ಸೋ ಮಚ್. ಬೇಕಾಗಿದೆ ಅದು. ಖಂಡಿತವಾಗ್ಲು ನಾನು ಹುಡುಕ್ ಕಳಿಸ್ತೀನಿ, ನೋಡ್ಕೊಳ್ಳಿ. ಲೇಡೀಸ್ ಅಲ್ಲ ಜೆಂಟ್ಸ್ ಬರ್ತಾರೆ, ನಿಮ್ಗೆ ಯಾರು ಬೇಕು? ಎನಿವೇಸ್, ತುಂಬಾ ಮಜಾ ಮಾಡೋಣ, ಕುತ್ಕೊಂಡು ನಗಾಡೋಣ, ಮೋಜು ಮಸ್ತಿ ಇದ್ದೇ ಇರುತ್ತೆ ಮಜಾ ಭಾರತದಲ್ಲಿ. ನಿಮಗೋಸ್ಕರ 2 ಆಸನಗಳು ಕಾಯ್ತಾ ಇದೆ. ಥ್ಯಾಂಕ್ ಯು. ನಿರಂಜನ್, ಹೇಳು. ಇಲ್ಲೊಬ್ಬ ಕೆಲ್ಸಗಾರ ಇದೆ ಅನ್ಕೋಣೋ. ಇರ್ಲಿ ಬಿಡು. ಒಂದ್ ಕೆಲಸ ಮಾಡು ಅಂದ್ರೆ 11 ಕೆಲಸ ಮಾಡ್ತಾನೆ. ಓಹೋ, ಪೇಂಟ್ ಕೆಲ್ಸಕ್ಕೆ ಅಂತ ಬಂದು ಎಂತ ಫಿಟ್ಟಿಂಗ್ ಇಟ್ಟಿದಾನ್ ಗೊತ್ತಾ? ಹೌದಾ? ಈ ಎಡವಟ್ ಕೆಲ್ಸಗಾರನ ಬಗ್ಗೆ ಹೇಳೋದಕ್ ಬರ್ತಾ ಇದಾರೆ ನಮ್ಮ ಮಷ್ಕಿರಿ ತಂಡ. ಸೊ ಪ್ಲೀಸ್ ವೆಲ್ಕಮ್ ಮಷ್ಕಿರಿ ಆನ್ ಸ್ಟೇಜ್. ಹಲೋ
ನೋಡಿ ಗಂಟೆ ಆಯ್ತು, 10 ಕಳಿಸಿ ಇನ್ನು ಯಾವಾಗ ಕೆಲಸಕ್ಕೆ ಬರೋದು? ನೀವು ಹೇಳಿದ ಅರ್ಥ ಆಗಲ್ವಾ? ನಾಳೆ ಮನೇಲಿ ಕಾರ್ಯಕ್ರಮ ಇದೆ, ಇವತ್ತು ಸಂಜೆ ಒಳಗೆ ಎಲ್ಲಾ ಕೆಲಸ ಮುಗಿಬೇಕು. ಬೇಗ ಬಂದು ಪೇಂಟ್ ಹೊಡೆದು ಕೊಡಿ. ಓಕೆ ಓಕೆ ಓಕೆ. ಸ್ವಪ್ನ, ಏನಪ್ಪ? ಇಲ್ಲಿ ಬಾ. ಏನ್ಪ ಪದೇ ಪದೇ ಕರೀತಿಯಲ್ಲ? ಕೆಲಸದವ್ರಿಗೆ ಅಡಿಗೆ ಮಾಡೋದು ಬೇಡವಾ? ಕೆಲಸದವ್ರಿಗೆ ಅಡಿಗೆ ಮಾತ್ರ ಮಾಡಿದ್ರೆ ಸಾಕ? ಕೆಲಸದವ್ರು ಬರ್ಬೇಡವಾ? ಇನ್ನು ಯಾರು ಬಂದಿಲ್ವಾ? ಯಾರು ಬಂದಿಲ್ಲ. ಅಯ್ಯೋ, ಗಂಟೆ 10 ಆಯ್ತು, ಯಾವಾಗ ಬರ್ತಾರೆ ಇವ್ರು ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಆ ಶಂಕರನಾದ್ರೂ ಬರ್ತಿದ್ರೆ ಚೆನ್ನಾಗಿರ್ತಿತ್ತು. ಅದೇನು ಸಂಕ್ರಾಂತಿ ಹೇಳುವಾಗ ಹಿಂಗೆ ಎಳೆಯುತ್ತೆ? ಅಲ್ಲ, ಅವ್ರು ಕಾಂಟ್ರಾಕ್ಟರ್ ಅಲ್ವಾ? ಅವ್ರು ಬಂದ್ರೆ ಕೆಲಸ ಎಲ್ಲ ಫಾಸ್ಟ್ ಆಗಿ ಆಗುತ್ತಲ್ಲಪ್ಪ, ಅದಕ್ಕೆ. ಶಂಕರ ಬಂದ್ರೆ ಕೆಲಸ ಮಾಡ್ತಾನ? ಅವನ ಹೆಲ್ಪರ್ ಇದ್ದಾನೆ, ಅವನ್ ಬರ್ಬೇಕು. ಅವನ್ ಒಳ್ಳೆ ಕೆಲಸ ಮಾಡ್ತಾನೆ. ಅಪ್ಪ, ಒಂದ್ ಕೆಲಸ ಮಾಡೋಣ, ನೀನ್ ಫೋನ್ ಹಚ್ಕೊಡು, ನಾ ಮಾತಾಡ್ತೀನಿ, ಕರಿತೀನಿ ಅವನ್ನ. ಹಾಗೆ. ಬೇಡ, ನೀನು ಕರಿಬೇಡ, ನಾನು ಕರೆದಿದ್ದೀನಿ, ಈಗ ಬರ್ತಾನೆ. ನೀನ್ ಕರೆದ್ರೆ ಬರ್ತಾನೆ. ನಾನು ಹೊರಗೆ ಹೋಗಿ ಬರ್ತೀನಿ. ಶಂಕರ ಬಂದ್ರೆ ಕೂಡ ಕಲಿಬೇಕು, ನಾನು ಕೂಡ್ಲೆ ಕರಿಬೇಕು. ಆಯ್ತು. ಮತ್ತೆ ಇದಕ್ಕೆಲ್ಲ ಪೇಂಟ್ ಒಳಗೆ ಎಲ್ಲಿ ಬೇಕಿತ್ತು? ಹೇಳ್ತೀನಿ. ಬಂದ್ರೆ ಕರಿ, ನಾನು ಹೊರಗಿದ್ದೀನಿ. ಯಾರು ಬರ್ದಿದ್ರು ಪರವಾಗಿಲ್ಲ, ಆ ಶಂಕರ ಮಾತ್ರ ಬರ್ಬೇಕಿತ್ತಪ್ಪ. ಲೋ ಶಂಕರ, ಇಡೀ ಊರ್ನ ಮನೆಗೆ ಹೋಗಿ ಗೋಡೆಗೆಲ್ಲ ಬಣ್ಣ ಹೊಡಿತಿಯಲ್ಲ, ಇಲ್ಲೊಂದು ಪುಟ್ಟ ಹೃದಯ ಇದೆ ಕಣೋ, ಇದಕ್ಕೂ ಸ್ವಲ್ಪ ಬಣ್ಣ ಹಚ್ಬಾರ್ದ ನಿಂಗೆ? ನಿಮ್ಗೊಂದು ವಿಷಯ ಗೊತ್ತಾ? ನಮ್ ಶಂಕರ ಹೇಗಿದ್ದಾನಂದ್ರೆ ನೋಡಕ್ಕಂತೂ ಸಖತ್ತಾಗಿದ್ದಾನೆ. ಅದ್ಬಿಡಿ, ತಲೆಯಲ್ಲಿ ಕೂದ್ಲು ಇಲ್ಲಂದ್ರು ದಪ್ಪ ಮೀಸಿಗೆ, ದೊಡ್ಡ ಕಣ್ಣು, ವಾವ್! ನಾನಂಗೂ ಬೋಲ್ಡ್ ಆಗ್ಬಿಟ್ಟಿದೀನಿ. ಎಷ್ಟು ಪ್ರೀತಿ ಮಾಡ್ತೀನಂದ್ರೆ ನನ್ಗೆ ಅವನಂದ್ರೆ ತುಂಬಾ ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ. ಹಲೋ, ನಂಗೂ ಹಾಗೆ ಅನಿಸಿದೆ, ಹಂಗೆ ಹಾಗೆ ಅನ್ಸುತ್ತೆ. ಇವತ್ತು ನಾನು ಪೆಟ್ಟು ತಿನ್ನೋದು ಗ್ಯಾರಂಟಿ. ಎಲ್ಲಿದ್ದಿ ಮಾರೆ? ಬೇಗ ಬಂದು ಪಾಯಿಂಟ್ ಹೊಡಿಯ ಇಲ್ಲಿ. ಅವ್ರು ಫೋನ್ ಮಾಡಿ ನಂಗೆ ಬೈತಾ ಇದ್ದಾರೆ ಈಗ. ಮತ್ತೆ ನೀನ್ ಒಬ್ಬನೇ ಇರುದಿಲ್ಲ, 2 ಜನ ಅಲ್ಲಿ ಹೋಗಿದ್ದಾರೆ ಬೇರೆ ಸೈಟಿಗೆ. ಬೇಗ ಬಂದು ಬಿಡು. ಕರ್ಮ ಕಾಂಡ. ಅಪ್ಪ ಇದ್ದಾರಾ? ಇಲ್ಲ, ತೋಟಕ್ಕೆ ಹೋದ್ರು. ಒಳ್ಳೇದಾಯ್ತು ಬಿಡಿ. ಹೌದೌದು, ಏನಿಲ್ಲ. ಮತ್ತೆ ಹೇಳಿ. ತುಂಬಾ ಮಾತಾಡೋದಿತ್ತು. ಮಾತಾಡಿ, ಐ ಆಮ್ ಫ್ರೀ. ಯಾಕೋ ನನ್ನ ಈ ತರ ಕಾಡ್ತೀಯಾ? ಬಣ್ಣ ಹಚ್ಚೋಕಂತ ಬಂದ್ಯಲ್ಲ, ಸ್ವಲ್ಪ ಈ ಹೃದಯಕ್ಕೂ ಬಣ್ಣ ಹಚ್ಚೋ. ಏನಾದ್ರೂ ಹೇಳಿದ್ರಾ? ಇಲ್ಲ, ಎಲ್ಲ ಗೋಡೆಗೂ ಬಣ್ಣ ಬಳಿತೀರಲ್ಲ, ನನ್ನ ಬೆಡ್ರೂಮ್ಗೆ ಸ್ವಲ್ಪ ಟಚ್ ಅಪ್ ಇತ್ತು, ಮಾಡ್ತೀರಾ? ಟಚ್ ಅಪ್ ತಾನೆ ಮಾಡೋ ಬಿಡಿ, ಟಚ್ ಅಪ್ ಮಾಡೋಣ. ನಿಮ್ಮ ಬೆಡ್ರೂಮ್ ಅಲ್ಲ, ತುಂಬಾ ಚಂದ ಕಾಣಬೇಕು. ಅದು ನಿಮ್ಮ ಬೆಡ್ರೂಮಿಗೆ ಫ್ರಂಟ್ ವಾಲ್ ಅಂದ್ರೆ ಗೋಡೆಗೆ ಒಂದು ಹಳದಿ ಬಣ್ಣ ಹೊಡೆಯುವ, ಓಕೆನಾ? ಈ ಕಡೆಗೆ ಒಂದು ಬ್ಲೂ ಕಲರ್ ಅಂದ್ರೆ ನೀಲಿ ಬಣ್ಣ ಹೊಡೆಯುವ, ಓಕೆ? ಹಾಗೆ ಬ್ಯಾಕಿಗೆ ಫುಲ್ ಒಂದು ಪಿಂಕ್ ಬಣ್ಣ ಹೊಡಿ, ಓಕೆ? ಎಂತ ಮಾಡ್ತೀರಿ? ಮಾತಾಡ್ಬೇಡಿ, ನಾವು ಬಣ್ಣ ಹೊಡಿತಾ ಇದ್ದೇವೆ. ನೀವು ಅಲ್ಲಿಗೆ ಬಣ್ಣ ಹೇಳಿದ್ರಲ್ಲ, ಕೆಂಪಲ್ಲ ಹೇಳಿದ್ದು ನೀವು. ಅದೇ ಅಲ್ಲಿಗೆ ಬಣ್ಣ ಯಾವ್ದು ಅಂತ ನಾನು ಅವರಿಗೆ ಬಣ್ಣ ಯಾವ್ದಂತ ತೋರಿಸುದಲ್ಲ ಹೇಳ್ತಾ ಇದ್ದೆ. ಕೆಲಸ ಎಲ್ಲ ಆಯ್ತಾ? ಕೆಲಸ ಆಗ್ತಾ ಇತ್ತು. ಇದಕ್ಕೆ ಪೇಂಟ್ ಹೊಡೆದಾಯ್ತು. ಇದಕ್ಕೆ ಆ ಪೇಂಟ್ ಬಾಕಿ ಇದೆ, ಸಂಜೆ ಒಳಗೆ ಮುಗಿಸ್ಬೇಕು ಎಲ್ಲ. ಇವತ್ತು ಮುಗಿಸು ಸರ್. ಅವ್ನು ಬರ್ತಾನೆ. ನಾನು ಫೋನ್ ಒಂದ್ ನಿಮಿಷ, ನಿಮ್ಗೆ
ಚಾನ ಕಾಫಿನಾ? ಅಲ್ಲ ನೀನು ಎಲ್ಲಿದ್ದು? ಬೇಗ ಬಾ ಮಾರ. ಇಲ್ಲಿ ಕರಿ. ಇಲ್ಲಿ ಕೆಲಸ ಇಲ್ಲ, ಬಾಕಿ ಇಲ್ಲ ಇಲ್ಲಿ. ಎಲ್ಲ ಬೇಗ 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 ಬಾ. ಬರ್ತಾ ಇದ್ದೇನೆ. ಬರ್ತಾನಲ್ಲ. ಬಂದ ಪುಣ್ಯಾತ್ಮ. ಎಂತ ಕೆಲಸಕ್ಕೆ ಬಂದ? ಎಂತ ಇಲ್ಲಿ ಬಂದು ಕೆಲಸ ಬಗ್ಗೆ ಬಂದದ್ದು? ಹೇಳುವಾಗೆ ಬಂದಲ್ಲ, ಸಂಜೆ ಒಳಗೆ ಎಲ್ಲ ಮುಗಿಸ್ಬೇಕು. ಬರ್ತೇನೆ. ಕೆಲಸ ಬಾಕಿ ಇಟ್ರೆ ಸಂಬಳ ಸಿಗಲ್ಲ, ಹಣ ಕೊಡಲ್ಲ ನಿಂಗೆ. ಸರಿ ಮಾಡಿ. ಒಮ್ಮೆ ಹೋಗ, ಕೆಲಸ ಇಲ್ಲ ಹೋಗ. ಹಾಗೆ ಬರ್ತೇನೆ. ಸಂಜೆ ಒಳಗೆ ಎಲ್ಲ ಮುಗಿಸ್ಬೇಕು. ಕೆಲಸ ಮಾಡು ಮಾರೆ. ನನ್ನ ಬೈಗಳು ಸಿಗುವಾಗ ಮಾಡಬೇಡ್ರಿ ನೀನು. ಹಂಗೆ ಕೂಲಾಗಿ ಹೇಳಿ. ಅವರದಿ ನಾನೊಬ್ಬ ಕಾಂಟ್ರಾಕ್ಟರ್, ಗೊತ್ತಾಯ್ತಾ? ಅದಕ್ಕೆ ಸ್ವಲ್ಪ ಮರ್ಯಾದೆಯಲ್ಲಿ ಬೇಕು. ಮರ್ಯಾದೆ ಇದ್ರೆ ನಿಮ್ಗಾಯ್ತು, ನನಗೂ ನನ್ನ ಮರ್ಯಾದೆ ಇದೆ. ಅದು ಸಾಯಿಲಿ. ಎಷ್ಟಾಯ್ತು? ಗಂಟೆ ಎಷ್ಟಾಯ್ತಾ? ಎಷ್ಟು ಗಂಟೆ ಕೆಲಸ ಬರೋದು ನೀನು? 11 ಗಂಟೆಗೆ ಬರೋಣ ಅಂತಿದ್ದೆ. ಸುಮ್ಮನೆ ಸಂಜೆ ಹೊತ್ತಿಗೆ ನನಗೆ ಒಂದು 4:45 ಹೋಗ್ಬೇಕು, ಅದಕ್ಕೆ ಬೇಗ ಬಂದೆ. ಕೆಲಸ ಮಾಡಿ ಮೊದ್ಲು ಮಾಡೋದಲ್ಲ, ನಾ ಈಗಿಂದ ಮೊದಲು ನಾನು AC ರೂಮಲ್ಲಿ ಕೆಲಸ ಮಾಡ್ತಿದ್ದೆ. AC ರೂಮ್? ನೀನು ಮತ್ತೆ ಯಾವ ಕೆಲಸ? ಹೌದು, ATM ಅಲ್ಲಿ ವಾಚ್ಮ್ಯಾನ್. ಅದೇ ಮಾಡ್ಬೇಕಿದೆ, ಮತ್ತೆ ಬಿಟ್ಟದ್ದು? ಬಿಟ್ಟದ್ದು ಅಂದ್ರೆ AC ಕೆಟ್ಟು ಹೋಯ್ತು, ಅದಕ್ಕೆ ಬಿಟ್ಟೆ. AC ಇಲ್ಲ ಅಂದ್ಮೇಲೆ ಕೆಲಸ ಮಾಡೋದು ಸುಮ್ಮನೆ. ಕೆಲಸ ಮಾಡಲು ನನಗೆ ಗೊತ್ತಿದೆ. ಮತ್ತೆ ಗೊತ್ತುಂಟಾ? ಸ್ವಲ್ಪ ನಾನು ಸಹ ಕೆಲಸ ಮಾಡ್ತೇನೆ, ನಂಗೊಂದು ಕಲರ್ ಎಲ್ಲ ಮಿಕ್ಸ್ ಮಾಡಿಕೊಡು. ಕಲರು ಮಿಕ್ಸ್ ಮಾಡಿಕೊಡು, ನಾನು ಸ್ವಲ್ಪ ಕೆಲಸ ಮುಗಿಬೇಕಲ್ಲ ಇವತ್ತು. ನೀವು ಕಾಂಟ್ರಾಕ್ಟ್, ನಿಮಗೆ ಕೆಲಸ ಬರಲ್ಲ, ಕಲಿಸಿ ಕೊಡ್ಬೇಕು. ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ನನ್ನ ಕೆಲಸ ನಾನು ನೋಡ್ಕೋತೀನಿ. ನನ್ನ ಕೆಲಸಕ್ಕೆ ನೀವು ಬರಬೇಡಿ, ನಿಮ್ ಕೆಲಸ ನಾನು ಬರಲ್ಲ. ಕಳಿಸ್ಬೇಕು ಅಂತ ಕಳಿಸ್ಬೇಕು, ಸಂಜೆ ಮುಗಿಸ್ಬೇಕು ಅಂತ ಹೇಳೋದು ನೀವೇ, ಮಾತಾಡೋದು ನೀವೇ. ನಿಮ್ಗೆ 10% ಜಾಸ್ತಿ ಆಗಿದೆ ಈಗ. ನಿಮ್ದು ಸಂಬಳದಲ್ಲಿ ಕಟ್ ಮಾಡ್ತೇನೆ ನಾನೀಗ. ಸಂಬಳದಲ್ಲಿ ಕಟ್ ಮಾಡಿ, ನೀವು ಕೊಟ್ಟರೆ ಅಲ್ಲ ಕಟ್ ಮಾಡಿ. ಎಂತ ಮಾಡಿದ ನೀನಿದ? ಪೈಂಟ್ ಯಾಕೆ ರಟ್ಟಿಸಿದೆ ಮೈಗೆ? ಪೇಂಟ್ ಮಿಕ್ಸ್ ಮಾಡ್ಬೇಕಾದ್ರೆ ಹತ್ತಿರ ಯಾಕೆ ನಿಲ್ಬೇಕು? ಮತ್ತೆ ಪೇಂಟ್ ಮಿಕ್ಸ್ ಮಾಡುವಾಗ ಸೆಂಟ್ ಏನು ಬೀಳುತ್ತಾ? ಪೇಂಟೇ ಬೀಳೋದು. ಕೆಲಸ ಮಾಡಿ ನೀನು. ನನಗೆ ಗೊತ್ತಿದೆ. ನಂದು PC ಯಾವಾಗ ನೋಡಿದ್ರು? ಇದು ಕೆಳಗೆ ಹೊಡಿಬೇಕಾ ಬೇಡವಾ? ಕೆಳಗೆ ಮೇನ್ ಇಂಪಾರ್ಟೆಂಟ್. ಮೇಲೆ ದೊಡ್ಡ ಪ್ರಶ್ನೆ ಅಲ್ಲ, ಕೆಳಗೆ ಕ್ಲೀನ್ ಆಗ್ಬೇಕು ಅಲ್ಲ. ಮೇಲೆ ಅಂದ್ರೆ ಬಿಡಿ ಸಿಟ್ಟು ಬರುತ್ತಲ್ಲ. ಎಂತ ಮಂಚ ಪಲ್ಟಿ ಹೊಡಿಯೋಣ. ಮಂಚ ಪಲ್ಟಿ ಹೊಡಿಸ್ಬೇಕು. ಪಲ್ಟಿ ಮಾಡು, ಅದಕ್ಕೆ ಅಂತ ಬರೋದಿಲ್ಲ. ಅದಕ್ಕೆ ನಾನೇ ತಗೊಂಡು ಬನ್ನಿ ಹಿಡೀರಿ ಅಂದೆ. ಯಾರು? ನಾನು? ನನ್ನ ಕೆಲಸ ನಾನು ಮಾಡ್ತೇನೆ, ನಿನ್ನ ಕೆಲಸ ನೀನು ಮಾಡು. ನನಗೆ ಮೇಲೆ ಹೊಡೆದು ಗೊತ್ತು, ಕೆಳಗಡೆ ಹೋಗಿ ಹೊಡೆದು ಗೊತ್ತು. ಹೇಗಾದ್ರೂ ಹೊಡೆದ್ರೆ ನಾನು ಹೊಡಿತೀನಿ. ಚಾ ನಂಗೆನಾ? ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಪೇಂಟ್ ಕುಡಿದ್ರ ತುಂಬಾ ಚೆನ್ನಾಗಿರ್ಲಿ. ಬಾಯಿಗೆ ಬಿತ್ತ. ಹಾಯ್ ಹಾಯ್ ಹಾಯ್. ನಾವು ಬರ್ಬೇಕಾದ್ರೆ ಹೇಳಕ್ಕಾಗಿಲ್ಲ, ಇವಾಗ ಹಾಯ್. ಅಲ್ಲಿ ಹೋಗಿ ಗೋಡೆಗೆ ಹಾಯ್. ಹಲೋ ಹಲೋ, ಕೇಳಿಸುತ್ತೆ ಹೇಳಿ. ಮತ್ತೆ ಮತ್ತೆ ಬಿಡಿ, ಈಗ ಮುಗಿಲಿ ಇದು.
ಪೇಂಟ್ ಹೊಡಿತಾ ಇದ್ದೀನಿ ಮತ್ತೆ ಅಂತ ಮತ್ತೆ ಪಾಲಿಶ್ ಮಾಡೋಣ. ಏನ್ ಮಾಡ್ಕೊಂಡಿದ್ದೀರಾ? ನಾನಿಲ್ಲಿ ಮಂಚದ ಕೆಳಗೆ ರಾಕೆಟ್ ಬಿಡ್ತಾ ಇದ್ದೀನಿ. ಕಣ್ಣು ಕಾಣಿಸಲ್ವಾ? ನೀವೇ ಹೇಳಿತಾನೆ ಪೇಂಟ್ ಹೊಡಿಯಾಕ, ಮತ್ತೆ ಏನ್ ಮಾಡ್ತಾ ಇದ್ದೆ ಅಂತ. ಏನು ಓದಿದ್ದೀರಾ? ಓದಿದ್ದು ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿ. ನೀವಂತೂ ಕಲ್ತಿಲ್ಲ, ಪೇಂಟೇ ನಾನು ಮಿಕ್ಸ್ ಮಾಡಿಕೊಡ್ಬೇಕು. ಮತ್ತೆ ಏನು ಓದಿದ್ದೆ ಅಂತೆ? ಹಾಗೆ ಮತ್ತೆ ನಿಮ್ಮ ಅಪ್ಪ ಕೂಡ ತುಂಬಾ ಒಳ್ಳೆಯವರಲ್ಲ? ಕುಡುಕು ನನ್ನ ಮಗ, ಅಪ್ಪತ್ ಒಳ್ಳೆಯವರ. ನಿಮಗೆ ನನ್ನಂತ ಒಳ್ಳೆಯವನ ಆಗಲ್ಲ, ನಮ್ಮ ಅಪ್ಪನೇ ಕರ್ಕೊಳ್ಳಿ ಪೇಂಟ್ ಹೊಡಿಸಿ. ಹೆಂಗೋ ಮನೆಗೆ ದುಡ್ತಾರಲ್ಲ. ಇದು ಒಂದ್ ತೆಗಿಲ್ಲ? ಏನ್ ತೆಗಿಯೋದು? ಪೇಂಟ್ ಹೊಡೆದಾಗ್ಲಿ. ಇವಾಗಲೇ ಏನ್ ತೆಗಿಯೋದು? ನಿಮ್ಮ ಕಂಡ್ರೆ ತುಂಬಾ ಇಷ್ಟ ಮೊದಲಿಂದನು. ಏನೋ ಬಾಲಿಶ್ ಹೊಡಿತಾನಲ್ಲ ಇವ. ಇದು ನಾನು ನಿಮ್ಮನ್ನ ಮದುವೆ ಆಗ್ಬೇಕಂತಿದ್ದೀನಿ. ಏನಂದಿದೆ? ಮದುವೆ ಆಗ್ಬೇಕು ಅಂತ ಇದ್ದೀನಿ. ಏನು ಹೇಳಿಲ್ಲ. ಏನ್ ಹೇಳಿದ್ರಿ ನೀವು? ಅವ್ರು ಸರಿ ಇಲ್ಲ. ಬಿಡಿ, ಮುಟ್ಟಿದ್ರೆ ಜಾಗ್ರತೆ. ಹಾಗೆಲ್ಲ ಸತಿ ಇಲ್ವಾ? ನಾವು ಒಳ್ಳೆಯವ್ರು ಅಂತ ತಿಳ್ಕೊಂಡಿದ್ದವ್ರು. ಏನು ಒಂದ್ ನಿಮಿಷ, ಅವರು ನಿಮ್ಗೆ ಹೇಳಿದ್ದಲ್ಲ. ಹೋಗ್ರಿ, ಹಾಗೆಲ್ಲ ಸತಿ ಇಂಟಲ್ಲಿ ಮುಸುರು ಬಿಡ್ತೀನಿ ಈಗ. ಅವ್ರು ನಿಮ್ಗೆ ಹೇಳಿದ್ದಲ್ಲ, ನನ್ಗೆ ಹೇಳಿ. ಯಾರಿಗೂ ಹೇಳ್ಬೇಡ. ವಿಷಯ ಯಾರಿಗೆ ಹೇಳ್ಬೇಡ ಅಂತ. ನೀನು ಆಚೆಗೆ ಮೌನ ಮರ್ಯಾದಿಲ್ವಾ? ನಿನಗಿಲ್ಲ ಅಂತ ಯಾರಿಗೆ ಹೇಳ್ಬೇಡ. ಏನು ವಿಷಯ? ಅದು ನಮ್ಮ ಮಾತಾಡಿ ವಿಷಯ, ಅದು ಸುಮ್ಮನೆ ಹೀಗೆ ತಮಾಷೆಗೆ ಯಾರಿಗೆ ಹೇಳ್ಬೇಡ ಆಯ್ತಾ? ಅವ್ನು ಗೊತ್ತಾಯ್ತಲ್ಲ, ಎಲ್ಲ ಹೇಳಿ. ಅಲ್ಲ ಅದು ಎಲ್ಲ ಹೇಳೋದು ಬೇಡ, ಇನ್ನು ಗೊತ್ತಾಯ್ತು. ಆಗಿಂದು ರಿಪೀಟ್ ಮಾಡ್ತೀನಿ, ಅದು ನಿಮಗಲ್ವಾ? ಈಗೆಲ್ಲ ಗೊತ್ತಾಯ್ತು. ಯಾರು ಇವ್ರನ್ನ ಪ್ರೀತಿ ಮಾಡ್ತಾರೆ? ಯಾರು ಇವ್ರನ್ನ? ಇದನ್ನ ಸೆಕೆಂಡ್ ಹ್ಯಾಂಡ್. ನಿಮ್ಮಂತ ಗಾಡಿ ಇನ್ನೊಂದು ಇದೆ, ಇದಕ್ಕಿಂತ ಮೊದ್ಲಿಂದೊಂದು ಗಾಡಿ ಇದೆ. ಅಂದ್ರೆ ಅದನ್ನೇನ್ ಸೇಲ್ ಮಾಡ್ತಾರ? ಅರ್ಥ ಆಗ್ಲಿಲ್ಲ. ಮೊದ್ಲೊಂದು ಮದುವೆ ಆಗಿದೆ. ನಿಮ್ಗೆ ಮದುವೆ ಆಗಿದ್ಯಾ? ಮದುವೆ ಮಾತ್ರ ಅಲ್ಲ, ಎರಡಿದೆ. ಬಿಂಗ್ ಬಿಂಗ್ ಬಿಂಗ್. ಇಬ್ರು ಇದ್ದಾರೆ. ಸುಳ್ಳು ಹೇಳ್ತೀರಲ್ಲ ನನ್ನ ಹತ್ರ. ಈಗ ಈ ಗೋಡೆಗೆ ನೀಲಿ ಬಡೀರಿ. ಆಗಿಂದ ನಾನು ಪ್ರೀತಿಯಿಂದ ಮಾತಾಡ್ತಿದ್ರೆ ನೀವು ನನಗೆ ಮೋಸ ಮಾಡ್ತಾ ಇದ್ದೀರಲ್ಲ. ಒಂದೇ ಗೋಡೆಗೆ ಬಡಿಬೇಡಿ, ಈ ಕಡೆ ಗೋಡೆ ಇದೆ. ಪ್ರೀತಿ ಮಾಡ್ತಿದ್ದೀರಿ, ಹೃದಯದಲ್ಲಿ ಪೂಜೆ ಮಾಡ್ತಾ ಇದ್ದೆ. ಆದ್ರೆ ನೀವು ಪ್ರೀತಿನ ತೋರಿಸ್ತಿದ್ದೀರಲ್ಲ. ಸುಳ್ಳು ಹೇಳ್ತಿರಲ್ಲ ನನ್ನ ಹತ್ರ. ನನ್ನ ಹತ್ರ ಸುಳ್ಳು ಹೇಳ್ತಿರಲ್ಲ. ಹಂಗೆ ಹಂಗೆ ಯಾಕೆ 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 ಬಣ್ಣ ಅಂದ್ರೆ ಹಿಂಗ್ ಬಡಿಬೇಕು? ಹೇಳ್ಬೇಕಂತಿತ್ತು. ಸಾರಿ 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 ಹೇಳ್ಬೇಕಾ? ನಿಮ್ಮ ಹೆಂಡತಿ ಮಕ್ಳ ಹತ್ರ ಹೇಳ್ಬೇಕಾ? ಹೇಳ್ಬೇಕಾ? ಒಂದಿರ್ಬೇಕಾದ್ರೆ ಇನ್ನೊಂದು, ಒಂದು ಶರ್ಟ್ ಹಾಕ್ಬೇಕಾದ್ರೆ ಇನ್ನೊಂದು ಮೇಲ್ಗಡೆ ಇನ್ನೊಂದು ಶರ್ಟ್ ಹಾಕ್ತೀರಾ? ಆ ಒಳಗಡೆ ಶರ್ಟ್ಗೆ ಎಷ್ಟು ಬೇಜಾರಾಗುತ್ತೆ. ಹಂಗೆ ಹೊಡಿರಿ. ಈಗ ಗೊತ್ತಾಯ್ತಲ್ಲ ನಿಮ್ಗೆ. ಅದಕ್ಕೆ ಇವತ್ತಿಯರೇ ಪ್ರೀತಿ ಮಾಡೋ ಮೊದಲು ಒಮ್ಮೆ ಇಂಥದ್ದನ್ನು ಯೋಚಿಸಿ. मजा
ಮಜಾ ಭಾರತ ಮಜಾ ಭಾರತ. ನಿರಂಜನ್, ಡಿಟೆಕ್ಟಿವ್ ನಿರಂಜನ್ ನೋಡಿ, ನಮ್ಮ ಡಿಟೆಕ್ಟಿವ್ ಏಜೆಂಟ್ ಆಫೀಸರ್ ಅಲ್ಲೇ ಇದ್ದಾರೆ ನೋಡಿ, ಅವರೇ ಮ್ಯಾನೇಜರ್. ಇಂಥ ಒಂದು ತಪ್ಪಿತಸ್ಥಂಗೆ ಯಾವ ತರ ಶಿಕ್ಷೆ ಕೊಡ್ತೀರಾ ಸರ್? ಸರಳ ಸುಂದರ ನಯನ ಮನೋಹರ. ಏನಕ್ಕೆ ಅಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ತುಂಬಾ ರೇರ್ ಆ ಥರದ್ದು ಒಂದು ಎಕ್ಸ್ಪ್ರೆಷನ್ಗಳು. ನಿಮ್ ಕಾನ್ಸೆಪ್ಟೇ ಸೂಪರ್ ಆಗಿದೆ. ಅಂದ್ರೆ ಆಕೆಗೆ ಹೇಳ್ತಿರೋ ವಿಚಾರ ಈ ಪೇಂಟ್ರ್ ಗೊತ್ತಿಲ್ಲ, ಪೇಂಟ್ರು ರಿಯಾಕ್ಟ್ ಮಾಡ್ತಿರೋದು ಇವಳಿಗೆ ಅರ್ಥ ಆಗ್ತಾ ಇಲ್ಲ. ಮಧ್ಯದಲ್ಲಿ ಸ್ಯಾಂಡ್ವಿಚ್ ಅಲ್ಲಿ ಅದು ಏನೋ ಜಾಮ್ ಸಿಗಾಕೊಂಡಿದ್ದು ಅವನು ಪ್ರಕಾಶ್. ನಿಮ್ದು ಪರ್ಫಾರ್ಮೆನ್ಸ್ ಸೂಪರ್, ತುಂಬಾ ಚೆನ್ನಾಗಿತ್ತು. ಮಷ್ಕಿರಿ, ನೀವು 3 ಜನ ಸೂಪರ್ ಆಗಿ ಮಾಡಿದ್ರಿ, ಫಸ್ಟ್ ಕ್ಲಾಸ್. ಶ್ರುತಿ ಮೇಡಮ್, ಫಸ್ಟ್ ಮಾರ್ಕ್ ಗೋಸ್ ಟು ಸ್ಕ್ರಿಪ್ಟ್ ರೈಟರ್. ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿತ್ತು ಸ್ಕ್ರಿಪ್ಟ್, ಸಂಭಾಷಣೆನೂ ಅಷ್ಟೇ ಚೆನ್ನಾಗಿತ್ತು. ನಿಮ್ಮ 3 ಜನರ ಟೈಮಿಂಗ್ ಸೆನ್ಸ್ ಅದ್ಭುತ, ಅದೇನು ಹೇಳಲೇಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಟೈಮಿಂಗ್ ಸೆನ್ಸ್. ಈ ಕಡೆ ದೀಪಕ್ಕು, ಆ ಕಡೆ ನಿಮ್ಮಿಬ್ಬರ ಟೈಮಿಂಗ್ ಜುಗಲ್ ಮಂದಿ ಎಕ್ಸ್ಟ್ರಾರ್ಡಿನರಿ, ತುಂಬಾನೇ ಚೆನ್ನಾಗಿತ್ತು. ನಮ್ಮ ದೀಪಕ್ ಯಾವಾಗಲೇ ಬಂದರೂ ನಿಮ್ಮ ಸೂಕ್ಷ್ಮತೆ, ನೀವು ಮಾಡುವಂಥ ಅಂಡರ್ ಪ್ಲೇ ನನಗೆ ತುಂಬಾನೇ ಇಷ್ಟ. ಇವತ್ತು ಅಂಡರ್ ಪ್ಲೇನೇ ಮಾಡಿದ್ದು, ಯಾವಾಗಲೂ ಮಾಡ್ತಾ ಇದ್ರಿ, ಇವತ್ತು ಲಿಟ್ರಲಿ ಅಂಡರ್ ಪ್ಲೇ ತುಂಬಾನೇ ಚೆನ್ನಾಗಿತ್ತು. ನೀವು ಏನೇ ಆಕ್ಟ್ ಮಾಡಿದ್ರು ನಮ್ಗೆ ಅದರ ಅರ್ಥ ಆಗ್ತಿತ್ತು. ನಿಮ್ಮ ಒಂದು ಆಕ್ಟಿಂಗ್ ನನಗೆ ಅದು ಏನು ಅಂತ ಅರ್ಥ ಆಗಲಿಲ್ಲ. ನೀವೇನಕ್ಕೆ ಅದು ಬೆಡ್ಶೀಟ್ ಸುತ್ಕೊಂಡಿದ್ದು? ನಿಜವಾಗ್ಲೂ ನಿಮ್ಗೆ ಅರ್ಥ ಆಗಿಲ್ವಾ? ಇಲ್ಲ ಸರ್, ನಿಮ್ಗೆ ಅರ್ಥ ಆಗಿದೆ, ಇನ್ನೊಂದ್ಸಲ ಕೇಳಿ ತಿಳ್ಕೊಳ್ಳೋ ಆಸೆ ನಿಮ್ಗೆ. ಏನ್ ಸರ್, ದೇವರಡೆ ಇಲ್ಲ ಸರ್. ಅರ್ಥ ಆಗಿದೆ ಅಂತ ನೀವು ಜಾಸ್ತಿ ಹೇಳ್ತಾ ಇದ್ದೀರಾ ಸರ್. ಅರ್ಥ ಆಗಿರೋರು ಯಾರು ಅರ್ಥ ಆಗಿದೆ ಅಂತ ಬಾಯ್ ಬಡ್ಕೋತಾ ಇಲ್ಲ ಸರ್. ಅರ್ಥ ಆಯ್ತಾ? ಇಲ್ಲ, ನಾರಾಯಣ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಕ್ಲಾರಿಟಿ ಅವರೇ ಕೊಡೋದೀಗ, ನಮಗ್ ಗೊತ್ತಿಲ್ಲ ಕ್ಲಾರಿಟಿ. ಏನ್ ಆಸೆ ನೋಡಿ ಅವ್ರಿಗೆಲ್ಲ. ನೀವೇನ್ ಹೇಳಿದ್ರು ಬರಲ್ಲ ಸರ್, ಬಿಡಲ್ಲ. ಏನ್ರಿ ದೀಪಕ್, ಹೆಣ್ಮಕ್ಳಿಗೆ ಅರ್ಥ ಆಗಿದೆ ಇದ್ಮೇಲೆ ಯಾಕೆ ಅವೆಲ್ಲ ಮಾಡ್ತೀರಾ? ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಅರ್ಥ ಆದನ್ನು ಮಾತ್ರ ಅರ್ಥ ಆಯ್ತು ಅಂತ ಹೇಳ್ಬೇಕು ಹೊರತು ಅರ್ಥ ಆಗೋದನ್ನು ಅರ್ಥ ಆಯ್ತು ಅಂತ ಹೇಳಿದ್ರೆ ಅರ್ಥ ಆದದ್ದು ಕೂಡ ಅರ್ಥ ಆಗದೆ ಬರೋದ. ಇಡೀ ಸ್ಕಿಟ್ ಅಲ್ಲಿ ಮಸ್ಕಿರಿ ತಂಡದವ್ರು ಮಾತ್ರ ಅಂಡರ್ ಪ್ಲೇ ಮಾಡ್ತಾರೆ ಅನ್ಕೊಂಡ್ವಿ, ಜಡ್ಜಸ್ಸು ಅಂಡರ್ ಪ್ಲೇ ಮಾಡ್ತಾರೆ ಅಂತ ಗೊತ್ತಾಯ್ತು. ತುಂಬಾ ಚೆನ್ನಾಗಿ ಅಂದ್ರು. ಥ್ಯಾಂಕ್ ಯು. ಇಲ್ಲ, ಅದು ಆಕ್ಚುಲಿ ಅವ್ರ ಆತರ ಬಟ್ಟೆ ಇಟ್ಕೊಂಡಿದ್ ಏನಕ್ಕೆ ಅಂದ್ರೆ ಪೇಂಟ್ ಚೆಲ್ಲಬಾರ್ದು ಅಂತ ಅಷ್ಟೇ. ಯಾಕೆಂದ್ರೆ ಅವ್ರ ಇಬ್ರು ಪೇಂಟರ್ಸ್ ಆಗಿದ್ರಿಂದ ಒಬ್ರೊಬ್ರು ಹಿಂಗೆ ಇದು ಇರ ಮನುಷ್ಯ. ಕ್ಲಾರಿಟಿ ಬೇಡ, ಯಾರನ್ನ ಇನ್ನೊಂದ್ಸಲಿ ಕೇಳಿದ್ರೆ ಸುಮ್ಮನೆ ನಿಂತ್ಕೊಳ್ಳಿ ಇವಾಗ. ಓಕೆ, ಓವರ್ ಟು JK. ದ ಹೋಲ್ ಸ್ಕಿಟ್ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಫೈನಲ್ ಥಾಟ್ ಇದೆಯಲ್ಲ, ನೋಡಿ ಮಾಡಿ ಪ್ರೀತಿಸ್ಬೇಕನ್ನೋದು, ಅದು ತುಂಬಾ ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾವು ಅಲ್ಲಿವರೆಗೆ ವೇಟ್ ಮಾಡ್ತಾ ಇದ್ವಿ ಏನು ಅಂತ, ಬಟ್ ಆ ಲಾಸ್ಟ್ ಮೆಸೇಜ್ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಥ್ಯಾಂಕ್ ಯು. ನಾಗೇಂದ್ರ ಸರ್. ರಾಜಿ ಅವ್ರೆ, ನಾನ್ ಬಂದ್ ಬಣ್ಣ ಹಚ್ಚಲ. ಬನ್ನಿ ಇಲ್ಲಿ ನೋಡಿ, ಮಜಾ ನೋಡಿ, ರಾಜೇಶ್ ಇಂದ ರಾಜಿ. ಯಾಕಂದ್ರೆ ಆಕ್ಚುಲಿ ನಾನು ಹೊರಗಡೆ ಬಂದಾಗ ಫಸ್ಟ್ ನೋಡ್ದೆ ಆರೆಂಜ್ ಸ್ಯಾರಿ ಇಟ್ಕೊಂಡು ನಿಂತಿದ್ರು. ಸುಮ್ನೆ ಹಂಗೆ ಪ್ಯಾನ್ ಮಾಡ್ತಿರುವಾಗ ನೋಡ್ದೆ, ಒಂದ್ ಟಪ್ ಅಂತ ಬಂದು ನಿಂತ್ಕೊಂಡು ಇವ್ರು ನೋಡಿದ್ರು. ಆಕ್ಚುಲಿ ನಾನು ನೋಡಿದೆ, ಯಾರಪ್ಪ ಇದು ಆಂಟಿ ಅನ್ಕೊಂಡೆ. ಆಮೇಲೆ ಇಲ್ಲಿ ಬಂದಾಗ ಹೇಳ್ತಾ ಇದಾರೆ ಅದು ರಾಜೇಶ್ ಅವರು. ಆಕ್ಚುಲಿ ನಿಜವಾಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಟೋಟಲ್ ದಿ ಹೋಲ್ ಸ್ಕಿಟ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಅವ್ರವ್ರ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರ. ನ್ಯಾಚುರಲ್ ಆಗಿದೆ. ಆಕ್ಚುಲಿ ಒಳ್ಳೆ ಮೆಸೇಜ್ ಇತ್ತು ಇದ್ರಲ್ಲಿ, ಬಣ್ಣದ ಮಾತಿಗೆ ಮೋಸ ಹೋಗ್ಬೇಡಿ ಅಂತ. ಆದ್ರೆ ಒಬ್ರು ಬ್ಯಾಚುಲರ್ ಇದಾರೆ, ತೊಂದ್ರೆ ಇಲ್ಲ. JK ಬೇಕಿದ್ರೆ ಅವ್ರು ಫ್ರೀ ಇದ್ರೆ ಮದುವೆ ಆಗ್ಬೋದು, ಬಣ್ಣ ಹಚ್ಚಕ್ ಬರ್ತಾರೆ JK. ಬಹುಶಃ ಇವ್ರನ್ನೇ ಮದುವೆ ಆದ್ರೆ ಅವ್ರು ಟವಲ್ ಸುತ್ಕೋಬೇಕಾಗ್ಬೋದು. JK, ನಮ್ಮ ರಾಜಿ ಕೂಡ ನಿಮ್ಮ ದೊಡ್ಡ ಫ್ಯಾನ್. ರಾಜಿ, ಕರ್ಕೊಂಬನ್ನಿ JKನ. JK ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕು. ಅವ್ರು ಯಾವಾಗ್ಲೂ ಯಾವ್ದೋ ಒಂದು ಇಂಟರ್ವ್ಯೂನಲ್ಲಿ ಕೇಳಿದ್ದೆ, ಯಾವುದೋ ಒಂದು ಹುಡುಗಿ ಅವ್ರಿಗೆ ಪ್ರಪೋಸ್ ಮಾಡಿದಾಗ ಒಪ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಅಪ್ಸೆಟ್ ಆಗಿದ್ರಂತೆ. ಈಗ ರಾಜಿ ನಿಮ್ಗೋಸ್ಕರ ಒಂದು ಸೂಪರ್ ಆಗಿ ಪ್ರಪೋಸ್ ಮಾಡ್ತಾರೆ. ಬರ್ಲಿ ಪ್ರಾಪರ್ಟೀಸ್.
ಸರ್ ನಾನು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಸರ್. ನನ್ನ ಹೃದಯ ಖಾಲಿಯಾಗಿದೆ. ದಯವಿಟ್ಟು ಬಂದು ಬಣ್ಣ ಹಚ್ತೀರಾ? ನೀವಂದ್ರೆ ತುಂಬಾ ಇಷ್ಟ ಸರ್. ನಿಮ್ಗೆ ಯಾವ ಬಣ್ಣ ಇಷ್ಟ? ನನಗೆ ನಿಮ್ಮ ಹೃದಯದ ಬಣ್ಣನೇ ಇಷ್ಟ. ನನ್ನ ಹೃದಯದ ಬಣ್ಣ ಯಾವ್ದಪ್ಪ? ಕಾಣಿಸ್ತಿದೆಯಲ್ಲ ಸರ್, ಇದೇ ಬಣ್ಣ, ಇದೇ ನಿಮ್ಮ ಹೃದಯ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಖಂಡಿತ ಖಂಡಿತ ಹಚ್ಚೋಣ ಬಿಡಿ ಹಂಗಂದ್ರೆ. JK ಯಾವ ಲೆವೆಲ್ಗೆ ಇನ್ವಾಲ್ವ್ ಆಗಿದ್ದಾರೆ, ಹೋಗ್ತಾ ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಅನ್ಸ್ತಾ ಇದೆ. ಸೀರಿಯಸ್ ಆಗಿ ಆದ್ರೂ ಪರವಾಗಿಲ್ಲ, ಬಟ್ ಇದೇ ಸೀನ್ ಉಲ್ಟಾ ಆಗುತ್ತೆ. JK ನೀವು ಅವ್ರಿಗೆ ಪ್ರಪೋಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಓಕೆ, ನಿಮ್ಗೆ ಸ್ವಲ್ಪ ಜಂಬ ಜಾಸ್ತಿ ಇರುತ್ತೆ ಈ ಸೀನಲ್ಲಿ. ಓಕೆ, ನಿನ್ನ ನೋಡ್ದಾಗ್ಲಿಂದ ನನಗೆ ನಿದ್ದೆ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ನೀನೇ ನನ್ನ ಸರ್ವಸ್ವ. ನಾನು ಡಿಸೈಡ್ ಮಾಡ್ಬಿಟ್ಟಿನಿ, ನಿನ್ನ ಬಿಟ್ಟು ನಾನು ಇರಕ್ಕಾಗಲ್ಲ. ಐ ಲವ್ ಯು, ಐ ಲವ್ ಯು ಎಂಟೇ. ಗಟ್ಟಿ ಬೇಡ. ನಾರಾಯಣ್ ಸರ್, ಒಂದ್ ಮದುವೆ ಮಾಡಿಸ್ಬಿಟ್ಟಿದೀವಿ ಸ್ಟೇಜ್ ಮೇಲೆ, ಇನ್ನೊಂದಕ್ಕೂ ಯಾಕೋ ರೆಡಿ ಆಗಂಗ್ ಕಾಣಿಸ್ತಾ ಇದೆ. ಇದೇನೋ ಸಕ್ಸಸ್ ಆದ್ರೆ ಪ್ರಳಯ ಆಗೋಗ್ಬಿಡುತ್ತೆ. ಕಾನೂನಿಂದನೇ ತಡೆಯಾಗಿ ಬಂದ್ಬಿಡುತ್ತದು. ಇಲ್ಲಿ ಆದ್ರೂ ಪರವಾಗಿಲ್ಲ. ಅವನು JK ಫುಲ್ ಬಟ್ಟೆ ಎಲ್ಲ ಹರ್ಕೊಂಡು ಹೋಗ್ಬೇಕಾಗತ್ತೆ. ಬಟ್ ನಿಜವಾಗ್ಲು ಬೋತ್ ಅಂಡರ್ ಕವರ್ ಏಜೆಂಟ್ಸ್, ಯು ಹ್ಯಾವ್ ಡನ್ ಯುವರ್ ಬೆಸ್ಟ್. ಬಹಳ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲರೂ ಜೋರಾಗಿ ಚಪ್ಪಾಳೆ. ಶೀತಲ್, ಇಲ್ಲೇ ಪಕ್ಕದ ಹಳ್ಳಿನಲ್ಲಿ ಒಂದು ಸಣ್ಣ ವಿಚಾರಕ್ಕೆ ಪಂಚಾಯಿತಿ ನಡೀತಾ ಇದೆ. ಸೊ ಅಲ್ಲಿಗೆ ನಮ್ಮ ಸೀಕ್ರೆಟ್ ಏಜೆಂಟ್ ನ ಕಳಿಸಿದ್ದೀನಿ. ಅದು ಹೈಟೆಕ್ ಪಂಚಾಯಿತಿ. ಸೊ ನಾವು ಹೋಗಿ ಆ ಪಂಚಾಯಿತಿನ ನೋಡ್ಕೊಂಬೋಣ. ಆ ಪಂಚಾಯಿತಿ ನಡೆಸ್ತಾ ಇರೋ ಜೋಗ್ ಕುಮಾರ್ ಸ್ವಾಮಿಗಳನ್ನ ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ಜೋಗ್ ಕುಮಾರ್ ಸ್ವಾಮಿಗಳು ಆನ್ ಸ್ಟೇಜ್. ಕೇಳ್ರಪ್ಪೋ ಕೇಳ್ರಿ, ಕುಂತೋರ್ ಕೇಳ್ರಿ, ನಿಂತೋರ್ ಕೇಳ್ರಿ, ಅರ್ಧಂಬರ್ಧ ಅಡ್ಗೆ ಮಾಡಿ ಟಿವಿ ನೋಡ್ತಿರೋ ಆಂಟಿಯರ್ ಕೇಳ್ರಿ, ಈಗ ತಾನೇ ಆಫೀಸಿಂದ ಬಂದಿರೋ ಅಂಕಲ್ಗಳು ಕೇಳ್ರಿ, ಮುಂಜಾನಿಂದ ಸಂಜೆ ಮಠ ಬೇಜಾರಾಗಿ ಮಜಾ ಬರ್ತಾ ನೋಡ್ತಿರೋ ಅಜ್ಜ ಅಜ್ಜಂದ್ರಿ ಕೇಳ್ರಿ. ಪುಸ್ತಕದೊಳಗ ಮೊಬೈಲ್ ಇಟ್ಕೊಂಡು ಓದಿದಂಗ ಡವ್ ಮಾಡ್ತಾ ವಾಟ್ಸ್ಆಪ್ ಮಾಡ್ತಾ ಮಾಡ್ತಿರೋ ಹುಡ್ಗ ಹುಡ್ಗಿರ್ ಕೇಳ್ರಿ, ಎಲ್ಲಾರು ಕೇಳ್ರಿ. ಆ ಇದ ಬೈರ ನನ್ನ ಮೇಲೆ ಇಲ್ಲ ಸಲದ ಆಪಾದನೆ ಓರಿಸಿ ಗೌಡ್ರನ್ ತಾವ ಕಂಪ್ಲೇಂಟ್ ಮಾಡವ್ನ. ಅದಕ್ಕೆ ಪಂಚಾಯತಿ ಕರ್ದವ್ರೆ. ನ್ಯಾಯ ಅನ್ಯಾಯ ಯಾರ ಕಡೆಗನಾರ ಇರ್ಲಿ, ನೀವು ನಂಗೆ ಸಪೋರ್ಟ್ ಮಾಡ್ಬೇಕು. ಹೇಳಿ, ಎದ್ದೇಳಿ. ನಾ ಗೆಲ್ಲೋವರೆಗೂ ಟಿವಿ ಆಪ್ ಮಾಡಬೇಡಿ. ಆಳ್ಬೇಡ ಅಂತ ಹೇಳಿದೀನಿ ತಾನೆ. ಗಂಡ ವರ್ಷ ನಂಗೂ ಹೊಲ್ಟ್ ಆಗದೆ. ಯಾಕೆ ಹೇಳು, ನೀ ನನ್ನ ಲವರ್ ಕಿಸ್ಬೇಕು. ಇವತ್ತು ಆ ನನ್ನ ಮಗ ಇರ್ಬೇಕು, ಇಲ್ಲ ನಾನು ಇರ್ಬೇಕು. ಉಂಗ್ರಣ ಮುಚ್ಚಿಡ್ಕ ಬಂದ ಅಂತಂದ್ರೆ 2 ತಲೆ ಬೀಳದೆ. ಕಡ್ದಿಲ್ಲ ಇಲ್ಲಿ ಕಡಿಲ್ಲ ಕಡ್ದ ಕಣ ತಗೆ ಕುರಿ ಹೊಡ್ದಂಗ್ ಹೊಡ್ತವನ್ ಕತ್ತ. ಗೊಬ್ಬರಗಲ ಕಡ್ದು ಬಿಡ್ತಿದ್ದಕ್ಕಲ್ಲ, ಮಚ್ಚ ಮಂಡಾಗಿದೆ, ಸಾಣ ಹಿಡ್ದಿಲ್ಲ ಅಷ್ಟೇ. ಉಗಿದ್ ಬಿಟ್ಟಲ್ಲ, ನಂಗೆ ಉಗಿದ್ ಬಿಟ್ಟಲ್ಲ. ಬಾಯ್ಸ್ ಅಟ್ಯಾಕ್. ಭಯ ಬಿದ್ಬಿಟ್ಟು ಹೋದ್ರು ಅನ್ಕಂಡೆ. ಟಾಯ್ಲೆಟ್ಗೆ ಹೋಗೋರೆ ಬರ್ತಾರೆ. ಈಗೇನೋ ಅವ್ರು ಹೋಗ್ಬಿಟ್ರೆ ನೀನ್ ನಾನು ಹೊಡೆದ್ಬಿಟ್ಟಿಯಾ? ಲೇ ಹೊಡಿತೀಯಲ್ಲ, ಹೊಡಿಲ್ಲ ಲೇ. ಒಂದ್ ಹೆಣ್ಣಂಗ್ಸು ಹೊಡೆದ್ಬಿಟ್ಟ. ನಾವು ಹೊಡೆದು ನೀ ಸತ್ರೆ ನಿನ್ ಹೆಣ ಉಳಕ್ಕೆ ನಮ್ಮ ಊರಾಗ ಜಾಗ ಸಾಕಾಗಿಲ್ಲ ಅಂತ ಬಿಟ್ಟಿವ್ನಿ ಅಷ್ಟೇ. ಏಯ್ ಕೋತ್ ನನ್ನ ಮಗನೇ, ಒಂದ್ ಎಣ್ಣ ಮುಂದಿಟ್ಕೊಂಡು ನಾನು ತವನ ಆಟ ಆಡಿ ಅನ್ಲ. ನಿನಗೆ ಮೀಟ್ರ್ ಇದ್ರೆ, ನಿನಗೆ ಅದ್ರೊಳಗೆ ಇದು ಇದ್ರೆ ಬರ್ಲಾ. ಹೊಡಿಲ್ಲ ಲೇ.
ನಿಲ್ಸಿರ್ಲ ಇವ್ನು ಹೊಡೆಯಕಿಲ್ಲ ಅವ್ನು ಹೊಡೆಯಕಿಲ್ಲ ನೋಡಗಂಟ ನೋಡ್ತೀನಿ. ಈಗ ಗೌಡ್ರು ಬಂದು ನಿಮ್ ನ್ಯಾಯ ತೀರ್ಮಾನ ಮಾಡ್ತಾರ, ಸುಮ್ಮನೆ ನಿಂತ್ಕೊಳ್ಳಿ. ಒಬ್ರಿಗಲ್ಲ ನೀ ಬಂದೆ ಅಂತ ಇವ ಬದುಕಿದಕ್ಕಲ್ಲ. ನಾ ಕಂಡೀವ್ ನೀನ್ ನಿಂತ್ಕಪ್ಪ. ಗೌಡ್ರು ಬಂದ್ರು. ಗೌಡ್ರೆ, ಈ ಎದುರುಗಡೆ ಇರೋ ಅಟ್ಟಿ ವೆಬ್ಸೈಟ್ ನ ಯಾಕೆ ಮಾಡಿ ನಮ್ಮೂರು ಬ್ಯೂಟಿಫುಲ್ ಲೇಡಿ ಮರಿಯಮ್ಮನ್ ಫೇಸ್ಬುಕ್ ಫೋಟೋನ ಎಡಿಟ್ ಮಾಡ್ಬಿಟ್ಟವನೆ. ಅದಕ್ಕೆ ಆ ಚಡ್ಡಿಲಿ ನೀರ್ ಬರಂಗೆ ಘನಘೋರವಾದ ಪೆಪರ್ಮೆಂಟ್ ಕೊಡಿ. ಬಲೈಲಿ ತಗ. ಅದು ಪೆಪರ್ಮೆಂಟ್ ಅಲ್ಲ ಕಣೋ ಬಡ್ಡಿದೆ, ಪನಿಷ್ಮೆಂಟು. ಇಂಗ್ಲಿಷ್ ಟೀಚರು ಚೆನ್ನಾಗಿಲ್ಲ ಅನ್ಕೊಂಡಿ ಕ್ಲಾಸು ಚಕ್ಕರ್ ಹಾಕ್ತಿದ್ರಲ್ಲ, ಅದ್ರ ಎಡವಟ್ ನೋಡಿ ಹೆಂಗ್ ಹೊಡಿತದೆ. ಅನ್ಎಜುಕೇಟೆಡ್ ಬಡ್ಡೆ ತವಕನ ಹಾಕಿ. ನಿಂಗೆ ಎಲ್ಲ ಬಂದಿರೋದು ಬರ್ಬಾರ್ದು. ಊರಲ್ಲಿರೋ ಕೇರಿ ಬಿಟ್ಬಿಟ್ಟು ಈ ಲಾರಿ ಹಿಂದೆ ಬಿದ್ದಿದ್ಯಲ್ಲ, ನಿನ್ಗೇನು ಸ್ಮಾಲ್ ಬಿಗು ಸಿಸ್ಟರ್ಸ್ ಇಲ್ವೇನೋ? ಯುವರ್ ಮಮ್ಮಿ, ಯುವರ್ ಡ್ಯಾಡಿ, ಯುವರ್ ಅಂಕಲ್, ಯುವರ್ ಸಿಸ್ಟರ್. ಅದೇನಾಯ್ತು ಅಂತ ನೀನ್ ಮೇಲ್ ಹಾಕೊಂಡ್ ಮೇಲೆ ಆಣೆ ಮಾಡಿ ಹೇಳು. ಮೈ ಡಾಗ್, ಮೈ ಲಾಡ್, ಮ್ಯಾಟ್ರಿ ಇಷ್ಟೇ. ನನ್ನ ಡೌ ನಿಂಗಿ ಜೊತೆ ಕಪ್ಪನೋಲ್ದಲ್ಲಿ ಎಮ್ಮೆ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅದನ್ನ ಫೇಸ್ಬುಕ್ ಅಪ್ಲೋಡ್ ಮಾಡಿದ್ದೆ. ಅದನ್ನ ಇವಳು ಡಿಸ್ಲೈಕ್ ಮಾಡುದು ಅಲ್ದೆ ಬಟ್ಟೆ ಫುಲ್ ಅಂತ ಕಮೆಂಟ್ ಬೇರೆ ಮಾಡ್ಬಿಟ್ಟವಳೆ. ಅದನ್ನ ವಾಚ್ ಮಾಡ್ಬಿಟ್ಟು ನನ್ ಡೌ ನಿಂಗಿ ಮನೆ ತುಂಬಾ ಫುಲ್ ಬಟ್ಟೆ ಹಾಕೊಂಡ್ಬಿಟ್ಟು ಶಿಲ್ಪಾ ಶೆಟ್ಟಿ ತರ ಜಾಗಿಂಗ್ ಏರೋಬಿಕ್ಸ್ ಅಂತ ಮಾಡ್ಕೊಂಡು ಸ್ಲಿಮ್ ಆಗ್ಬಿಟ್ಟವಳೆ. ದಿಸ್ ಇಸ್ ಇನ್ಸರ್ಟ್ ಗೌಡ್ರೆ. ಬಾಯಲ್ಲಿ ಗುಂಗ್ರು ನೀನು ಒಂದ್ಸರಿ ಹೇಳ್ಕೊಡ್ಬೇಕಾ? ಅದು ಇನ್ ಶರ್ಟ್ ಅಲ್ಲ, ಇನ್ಸಲ್ಟ್. ಅದೇ ಶರ್ಟ್. ಅದಕ್ಕಾಗಿ ಅವಳು ಫೇಸ್ಬುಕ್ ಐಡಿನ ಯಾಕೆ ಮಾಡಿದ್ರೆ ಬುದ್ಧೇರ ನಾನದು ಬ್ಯೂಟಿಫುಲ್ ಅಂತ ಕಮೆಂಟ್ ಮಾಡಕ್ ಹೋಗಿ ಬಟ್ಟೆ ಫುಲ್ ಅಂತ ಆಗೋತ್ರ. ಅದಕ್ಕೆ ಹೇಳೋದು ಬೆಳಗ್ಗೆನೇದ್ದು ಇಂಗ್ಲಿಷ್ ಪೇಪರ್ ಓದಿ ಜನರೇಟರ್ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಗೌಡ್ರೆ, ಅದು ಜನರೇಟರ್ ಅಲ್ಲ, ಜನರಲ್ ನಾಲೆಡ್ಜ್. ಇವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಏನಪ್ಪಾ ಅಂತಂದ್ರೆ ಆಲ್ ಪೀಪಲ್ಸ್ ಬಯೋಸಿಮ್ ಇದೆ ಅಂತ ಮೆರಿತಾರೋ ಇವ್ರನ್ನ ಫೇಸ್ಬುಕ್ ಇಂದ ಅನ್ಫ್ರೆಂಡ್ ಮಾಡಿ, ಟ್ವಿಟ್ಟರ್ ಇಂದ ಅನ್ಫಾಲೋ ಮಾಡಿ, ವಾಟ್ಸ್ಆಪ್ ಗ್ರೂಪ್ ಇಂದ ಬ್ಲಾಕ್ ಮಾಡಿ, ನಮ್ಮ ವಿಲೇಜ್ ವೈಫೈ ಪಾಸ್ವರ್ಡ್ ನ ಚೇಂಜ್ ಮಾಡಿ, ಕಾಪಿ ಟೇಕ್ಲು 2G ಕನೆಕ್ಷನ್ ಸಿಗದೆ ವಿಲ 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 ಅಂತ ಒದ್ದಾಡಿ ಸಾಯ್ಬೇಕು. ಮಾಡಬೇಡಿ ಗೌಡ್ರೆ, 2G ಕನೆಕ್ಷನ್ ಆದ್ರೂ ಕೊಡಿ ಗೌಡ್ರೆ. ರಾತ್ರಿ ಹೊತ್ನಾಗ ಯೂಟ್ಯೂಬ್ನಾಗ 2 ವಿಡಿಯೋ ನೋಡ್ಕೊಂಡು ಬದುಕತ್ತೀರಿ ಗೌಡ್ರೆ. ಗೌಡ್ರೆ, ಬಡವ್ರ ಮೊಬೈಲ್ ಮೇಲೆ ಹೊಡಿಬೇಡಿ ಗೌಡ್ರೆ. ನನ್ ಬಾಯ್ ಫ್ರೆಂಡ್ 2 ಕಿಲೋಮೀಟರ್ ದೂರ ಬಫೆಲೋ ಮೇಸಕ್ ಹೋಯ್ತವ್ನೆ. ನೀವಂಗ್ ಮಾಡ್ಬಿಟ್ರೆ ನಾ ಚಾಟಾರು ಮಾಡೋದು ಹೆಂಗ್ರ? ಬ್ಲೂಟೂತ್ ಅಲ್ಲಿ ಸಾಂಗ್ ಕಳಿಸ್ಕೊಡ್ತೀನಿ, ಮನೇಲಿ ಕೇಳ್ಕ ಇರುವ ಬಾ. ಆಯ್ತು, ಇಬ್ರು ಕ್ಷಮಿಸವ್ನಿ. ಇನ್ಮೇಲೆ ಈ ತರ ತಪ್ಪು ಮಾಡಿಕ್ಕಿಲ್ಲ ಅಂತ ನಿಮ್ ಹ್ಯಾಂಡ್ ಸಟ್ ಮೇಲೆ ಆಣೆ ಮಾಡಿಡ್ರಲ್ಲ. ಆಯ್ತು ಗೌಡ್ರೆ. ಎಲ್ಲೋ ಸೆಂಟ್ ಸ್ಮೆಲ್ ಬರ್ತದಲ್ಲ. ಈ ಊರ್ನಾಗೆ ಸೆಂಟ್ ಹಾಕೋ ಇದ ಅಂದ್ರೆ ನೀನು ಒಬ್ನೇ, ಅಂದ್ರೆ ನೀವು ಒಬ್ನೇ ಗೌಡ್ರೆ. ಅಯ್ಯೋ, ಸೆಂಟು ಇಲ್ಲ, ಮೊಣಂಗಟ್ಟಿನೂ ಇಲ್ಲ. ಅಲ್ಲಿ ನೋಡಿ ಸ್ಕೂಟಿಲಿ ಬ್ಯೂಟಿ. ಲೇ, ಏನ್ ಸಖತ್ತಾಗವಳು. Does anybody know English here? ಏನೋ ಇಂಗ್ಲಿಷ್, ಓನ್ಲಿ ಕನ್ನಡ. ಕಕ್ಕ ಕಿಕ್ಕಿ ಕುಕ್ಕು ಕೆಕ್ಕೆ ಕೈ ಕೊಕ್ಕೋ ಕೌ ಕಂ ಕಹ. Nonsense of the village. 10 daddy son, extra player, go back. What is your name? I'm Katerina Anibusa Bellitre. ಕತ್ತೆನಾಯಿ ಹಂದಿ ಬೂಸ ಬುಲ್ಡೋಜರು. ಏನ್ ಇಟ್ಟುದ ಮಡಿಕಂದೋಳ ಹೆಸರ? ಅದಂಗೆ ಪಾರಿನಲ್ಲಿ ಇಟ್ಟಿಟ್ಟುದಕ್ಕೆ ಇರ್ತದೆ. ಏನು ಹೆಸರು? Hi. ಗೌಡ್ರೆ,
ಮುನಿ ಕಡೆ ಕೊಸಿ ಕಳಿಸ್ಕೊಡಿ ನಾವು ಹಾಯ್ ಹೇಳ್ತೀವಿ ಹಾಯ್ ಹೇಳ್ತಾಳೆ ಏ ನಮಗೂ ಹಾಯ್ ಹೇಳು ಹಾಯ್ ಐ ಆಮ್ ಪಟ್ಟಾಪಟ್ಟೆ ಚಡ್ಡಿ ಬಚ್ಚಯ್ಯ ವಾಟ್ ಪಟ್ ಪಟ್ ಚಡ್ಡಿ ಬಿಚ್ಚಯ್ಯ ಏ ಸ್ಪೀಕರ್ ಗಾನ್ ಯೋ ಕಿವಿ ತೂತಿಯೋ ಐ ಆಮ್ ನಾಟ್ ಬಿಚ್ಚಯ್ಯ I am Bachaya. Why this Kammu village you? I have come to this village to see the traditions and to take some photographs. Kammu, welcome in Kammu. I will. This is a big country. Yeah. Small village. Yeah. All Barget Bate class speaking in English. Yeah. I am the Yettu. No. Yeah. Rural development. Yeah. 30 days spoken English class. Yeah. 25 days bunku. Yeah. Small mistake yo. Yeah. I will manage you. Yeah. Mr. Goud, I am from Canada. I am from Kannada. Is it? ನಂದು ಗೌಡ್ರೆ ನಿಮ್ದು 2 ಸಲ ಆಯ್ತು ಗೌಡ್ರೆ ಮೊದ್ಲು ನಮ್ಮ ನ್ಯಾಯ ಬಗೆಹರಿಸಿ ಏನ್ಲ ನ್ಯಾಯ ನಿಂದು ಹೊಡಿತೀಯಲ್ಲ ಬಲ್ಲ ಹೊಡಿಬಲ್ಲ ನೀನು ಹೊಡಿಬಲ್ಲ Wow, what's this? ದಿಸ್ ಇಸ್ ಮಚ್ಚು Too much. ನಾಟ್ ಟೂ ಮಚ್ಚು ಓನ್ಲಿ 1 ಮಚ್ಚು I love it. ಐ ಲವ್ ಯು ಟು ಅವ್ರು ಹೇಳಿದ್ದು ನಿನ್ನ ಮಚ್ಚಿಗೆ ನನ್ನ ಮಚ್ಚಿಗೆ ಹೇಳವ್ರ ಅಂದ್ರೆ ನಂಗೆ ಹೇಳ್ದಂಗೆ ಅಯ್ಯೋ ಕುಂಗ್ರು ಬಟ್ಟಿದೆ Will you please say about your village history? ಆಯ್ತಲ್ಲ ಒಂದೇ ಕತ್ತಲ್ ಗೋಟುದ ಹಿತ್ತಲ್ ಹತ್ತದ ಟ್ರೀ ಕಿತ್ತದ ಫ್ರೂಟ್ ಸಿಕ್ಕದ ಪೊಲೀಸ್ ಮೆಟ್ಟದ ಏಟ ನನ್ನ ಮಗರೇ ನಾನು ನೋಡ್ತಾ ನೀನು ಚಡ್ಡಿನೇ ಆಗ್ತಿರ್ಲಿಲ್ಲ ನೀನು ವಿಲೇಜ್ ಹಿಸ್ಟ್ರಿ ಹೇಳಕ್ ಬಂದೀಯಾ ಅಲ್ಲವ ತಾಯಿ ಅಮೆರಿಕಾದಾಗೆಲ್ಲ ಎಮ್ಮೆಗಳು ಹಾರ್ತವಂತೆ ದಿಟ್ವೆ ವಾಟ್ ಅಲ್ಲ ಕಣಮ್ಮ ಅಮೆರಿಕಾ ಆಲ್ ಅಮೆರಿಕಾ ಇನ್ ಕೆರೇರಿ ಬಾತ್ರೂಮ್ ತಿಪ್ಪೆಗುಂಡಿ ಫ್ಲೈಯಿಂಗ್ ಇಸ್ ಇಟ್ ಟ್ರೂ ಆರ್ಕ ನಿಮ್ಮ ಅವ್ನು ಕೋಣ ಒಳಗ್ ಬರ್ತವೆ ಅಡಿಪಟ್ಟಿದೆ No, Mr. Gowda, it's all fake news. ಓ ಕೇಕ್ ಅಂತೆ ಕಲ್ಲ ಅಮೆರಿಕದಲ್ಲಿ ಎಮ್ಮೆಗಳು ಕೇಕ್ ಹಾಕವಂತೆ ನಮ್ಮ ಊರಲ್ಲಿ ತಪ್ಪೆ ಆಗ್ತವೆ ಆಗ್ತೇವೆ ಕೇಕು 2 kg ಆಗ್ತವೆ ನಿಮ್ಮ ಅಪ್ಪಗೆ ನಿಮ್ಮ ಅವ್ಗೆ ನಿಮ್ಮ ತಾತಿಗೆ ತಗೊಂಡೋಗಿ ಉಣ್ಬರ್ಸು ನಮ್ಮ ಅಪ್ಪನ ತಂಟಕ್ ಬಂದ್ರೆ ಅಷ್ಟೇ ಇವಾಗ ಏನು ನಿಮ್ಮ ಅಪ್ಪನ ತೋಟ ಬಂದ್ಬಿಟ್ಟು ಹೊಡೆದ್ ಬಿಡ್ತಿಲ್ಲ ಹೊಡಿಬಲ್ಲ ನೀನು What is it doing? ಅಯ್ಯೋ ಈ ನನ್ನ ಮಕ್ಕಳು ಪದೇ ಏನೋ ಹೇಳಿ ಮ್ಯಾನೇಜ್ ಮಾಡ್ಲಿ ಕಬಡ್ಡಿ ನ್ಯಾಷನಲ್ ಗೇಮ್ ವಿಲೇಜ್ ನ್ಯಾಷನಲ್ ಗೇಮ್ Kabaddi. How to play this game? ಪ್ಲೇ ಸಿ ಯು ಸ್ಟಡಿ ಕಂಟ್ರೋಲ್ ಸ್ಟಡಿ ಗೌಡ್ರೆ ಆಲ್ ದ ಬೆಸ್ಟ್ ನೀವು ಅಂಪೈರ್ ಮಾಡಿ ಕಬಡ್ಡಿ ಇಬ್ರು ಬೇಡ ನಾನು ಹೋಗ್ತೀನಿ ನಾವು ಹೋಯ್ತೀನಿ ಕಲ್ಲ ನಂಗೆ ಗದೆ ತೋರಿಸಿ ಕೆಲಸ ಮತ್ ಸಾಣೆ ಹಿಡಿಬೇಕು ನಾನು ಬೋತೀನಿ ಕಲ್ಲ ನೀವಿಬ್ರು ಹೋದ್ರೆ ನಾನಿಲ್ಲ ಮಾಡ್ಲಿ ನಾನು ಹೋಗ್ತೀನಿ ಯಾ ಬರ್ಗೆಟ್ ಬಡೇತವ ಅದ್ ಯಾಕಂಗ ಆಡಿರೆ ಅವು ದೂರ ದೇಶದಿಂದ ಬಂದವ್ರೆ ಅಂದ್ರೆ ನಮ್ಮ ಅತಿಥಿಗಳು ಅವ್ರಿಗೆ ತಿಂದ್ರೆ ಉಂಡ್ರೆ ಅಂತ ವಿಚಾರಿಸ್ಕೊಳ್ಳೋದ್ ಬಿಟ್ಟು ಕಬಾಡಿ ಅಂತೆ ಕಬಾಡಿ ನಿಮ್ಮ ಮಕ್ಕಕ್ಕೆ ಇಷ್ಟ ಏನಾರು ತಿಂದ್ಯಾ ಏನಾರು ಉಂಡ್ಯಾ ಒಂದ್ ಸೀರು
ಗೌಡ್ರೆ ನಿಮ್ ಬುದ್ಧಿ 20 ಎಕರೆ ಹೋದ್ರು ಚಿಂತಿಲ್ಲ, ಅದೇನ್ ಮಾತಾಡಿ ಕುದುರ್ಸ್ಬಿಡಿ. ಏನಕ್ಕಪ್ಪ? ನಾ ಒಳ್ಳೆ ಮದುವೆ ಆಗದ. Wow! Is this chocolate ball? ಅಯ್ಯೋ ಚಾಕ್ಲೇಟ್ ಬಾಲ್ ಅಲ್ಲ, ರಾಗಿ ಮುದ್ದೆ. Is this fruit growing tree? ನೋ ಟ್ರೀ, ದಿಸ್ ಈಸ್ ನಾಟಿ ಪೈರು ಉಕ್ಕಿಂಗು ಪೈರು. How to prepare this? ಪ್ರಿಪೇರ್ ಆಯ್ತಲ್ಲ ಪ್ರಿಪೇರ್. ಫಸ್ಟ್ ಹೊಲ ಉತ್ತಿಂಗ್, ಬೀಜ ಬಿತ್ತಿಂಗ್, ಪೈರು ಉಟ್ಟಿಂಗ್, ಆಮೇಲೆ ಕಟಿಂಗ್, ಮಿಲ್ಸ್ ಬುಡ್ಸಿಂಗ್, ಮುದ್ದೆ ಮಾಡಿಂಗ್, ಆಮೇಲೆ ತಿಂದಿಂಗು. Wow! It's very good to eat. ಅಯ್ಯಯ್ಯ ಮುದೇವಿ ಹಂಗಲ್ಲ ತಿನ್ನೋದು, ನೋಡ್ಕೊಳ್ಳಿ ಹಿಂಗ್ ಮುರಿದು ಹಿಂಗ್ ತಿಳ್ಕೊಂಡು Wow! It's so funny. Please make a video. Like this? Yeah. Like this? Yeah. Wow! It's amazing. Miss Gauda, please say something about your village history, culture, and other things. I tell you. My village near Komteswara standing. Wonderful person is Bahubali. ಲೇ ಹಂಗೆಲ್ಲ ಹೇಳಿದ್ರೆ ಅರ್ಥ ಹಾಕಿಲ್ಲಕ್ಕಲ್ಲ. ಮತ್ತೆ? ಒಂದಪ್ಪ ಬಿಚ್ಬಿಟ್ಟು ನೀನ್ ತೋರಿಸ್ಬಿಡು. ಇವನು ಮೈಸೂರು ದಸರಾ ಸಿಕ್ಕಾಪಟ್ಟೆ ಬಿಗ್ ಆನೆ ಕಮ್ಮಿಂಗು, ಮೇಲೆ ಅಂಬಾರಿ ಇಟ್ಟಿಂಗು, ಸಿಕ್ಕಾಪಟ್ಟೆ ಜನ ಕ್ರೌಡಿಂಗು, ಹಳ್ಳಿಯಿಂದ ಹುಡುಗಿರ್ ಕಮ್ಮಿಂಗು, ಪಾರಿನಿಂದ ಹುಡುಗಿರ್ ಕಮ್ಮಿಂಗು, ನಾವೆಲ್ಲ ಕಣ್ ತುಂಬಾ ಸೀಂಗು ಕಣ್ಣು ತಂಪಿಂಗು. Stop it! Don't make fun of your country. What do you think about it? Nanagu Salpa Kannada birthday. ನನಗೆ ಇಂಡಿಯಾ ಭಾರತದ ಮೇಲೆ, ಕರ್ನಾಟಕದ ಮೇಲೆ ಗೌರವ ಇದೆ. ಭಾರತ ನಮಗೆ ಎಷ್ಟೊಂದು ಕೊಟ್ಟಿದೆ. You will get one thing I want to say. You will get justice just under a tree. What a miracle! I love Karnataka. ಲೇ ಅರ್ಥ ಆಯ್ತೇನ್ರಲ್ಲ, ಅನ್ಎಜುಕೇಟೆಡ್ ಬಡ್ಡೆತವ, ಅದಕ್ಕ ಬಡ್ಕೊಂಡ್ರೆ ಕಂಡ್ರಲ್ಲ, ಓದ್ರಲ್ಲ ಅಂತ ಬಡ್ಕೊಂಡೆ, ಒಂದ್ ಬಡ್ಡೆತವು ಓದಿಲ್ಲ. ಈಗ ನೋಡ್ರು ಕಂಡರ್ ಮುಂದೆ ನಮ್ಮ ಮಾನ ಮರೋದೆ ಹರಾಜಾಗ್ತಿದಿರಿ. ಇನ್ಮ್ಯಾಕಾರ ಓದ್ಬಿಟ್ಟು ನಂತರ ಎಜುಕೇಟೆಡ್ ಆಗಿರಲ್ಲ. ಈಗೇನು ಎಲ್ರು ಸೇರಿ ನನ್ನ ಹೊಡೆದ್ಬಿಟ್ಟಿರಾ? ಲೇ ಹೊಡಿಲ್ಲ, ಏಯ್ ಹೊಡಿರ್ಲ, ಲೇ ನೀನು ಹೊಡಿರ್ಲ, ಲೇ ಹೊಡಿರ. ಸೊ ಜಜಸ್, ನಮ್ಮ ಏಜೆಂಟ್ಸ್ ಹೇಗೆ ಕೆಲಸ ಮಾಡಿದ್ರು? ಈ ಸ್ಕಿಟ್ ಹೇಗಿತ್ತು? ಬಹುಶಃ ಈ ವೇದಿಕೆಯಲ್ಲಿ ಇಷ್ಟೊಂದು ಕಲಾವಿದರನ್ನ ಇಟ್ಕೊಂಡು ಈ ರೀತಿಯಾದ ಮನರಂಜನೆ ಕೊಟ್ಟಿದ್ದು ನನ್ನ ಪ್ರಕಾರ ಮೊದಲನೇ ಸಲ. ಇದು ಅದ್ಭುತವಾದ ಮನರಂಜನೆ. ಫಸ್ಟ್ ನನಗೆ ತುಂಬಾ ಇಂಪ್ರೆಸ್ ಆಗಿದ್ದು ಯಾರು ಅಂದ್ರೆ ಈ ಸ್ಕ್ರಿಪ್ಟ್ ರೈಟರ್ ಮತ್ತು ಡೈರೆಕ್ಟರ್. ನಂಗೆ ತುಂಬಾ ಇಂಪ್ರೆಸ್ ಆಗಿದ್ದು ಯಾಕೆಂದ್ರೆ 10 ಜನ ಇಟ್ಕೊಂಡು ಅಷ್ಟು ಜನಕ್ಕೂ ಕೆಲಸ ಕೊಟ್ಟು ಒಂದು ಸಣ್ಣ ಲ್ಯಾಗ್ ಇಲ್ದೆ ಅದ್ಭುತವಾಗಿ ಅದನ್ನು ಮ್ಯಾನೇಜ್ ಮಾಡಿ ನಗ್ಸೋದಿದೆಯಲ್ಲ, ಹ್ಯಾಟ್ಸ್ ಅಪ್ ಟು ರೈಟರ್ ಅಂಡ್ ಡೈರೆಕ್ಟರ್. ಸೂಪರ್. ರೈಟ್ರು ಕಿರಣ್ ಅಂತ ಹೇಳಿ, ಮೆಂಟರು ನವೀನ್. ಇಬ್ರಿಗೂ ಸೂಪರ್, ಇಬ್ರು ಬನ್ನಿ. ಆಮೇಲೆ ತುಂಬಾ ಮುಖ್ಯವಾದ ವಿಚಾರ ಇವತ್ತು ನನಗೆ, ಗೆಟಪ್ ಯಾರ್ದು ಸಾಂಗು? ಬೆಟ್ಟಪ್ಪ ಸರ್, ವಿಷ್ಣುವರ್ಧನ್. ಯಾರದು? ವಿಷ್ಣುವರ್ಧನ್. ನನಗೆ ಮತ್ತೆ ಒಂದ್ಸಲ ಎಲ್ಲ ರೀಕಲೆಕ್ಟ್ ಆಯ್ತು. ಜಮೀನ್ದಾರ್ ಸಿನಿಮಾದ ಹಾಡೋದು, ಆ ಗೆಟಪ್ ಹಾಕ್ತಿದ್ದ ಹಾಗೇನೆ ಅವ್ರ ಹತ್ರ ಯೂನಿಟ್ ಅಲ್ಲಿ ಯಾರು ಹೋಗ್ತಾ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿರೋರು, ಅದೇನು ಅಂತ ನನಗೂ ಅರ್ಥ ಆಗ್ಲಿಲ್ಲ. ಆ ಹಾಡ್ ಹಾಕಿ ಅವ್ರು ಶಾರ್ಟ್ ತೆಗಿಯಕ್ಕೆ ಶುರು ಮಾಡಿದ್ರೆ ಇಡೀ ಸೆಟ್ ರೋಮಾಂಚನ ಆಗೋದು. ಆತರ ಇರೋದು ಶಾರ್ಟ್ಗಳು, ಆತರ ಅವ್ರ ಪರ್ಫಾರ್ಮೆನ್ಸ್ ಇರೋದು. ಇವತ್ತು ಅವ್ರನ್ನ ನೆನಪು ಮಾಡಿದ್ರಿ ನೀವು ವೇದಿಕೆ ಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ಕಾಮಿಡಿ ಸಿನಿಮಾ ನೋಡಿದಷ್ಟು ಖುಷಿ ಆಯ್ತು ನನಗೆ. ಬಹಳ ಅಪರೂಪ ಈ ತರದ್ದು ಒಂದು ಸ್ಕ್ರಿಪ್ಟ್ ಸಿಕ್ಕೋದು. ಫಸ್ಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಅಂಡ್ ಸ್ಕ್ರಿಪ್ಟ್ ರೈಟರ್. ಅಮೇಝಿಂಗ್ ವರ್ಕ್.
ಎಂತ ದೈತ್ಯ ಪ್ರತಿಭೆಗಳಪ್ಪ. ಮಂಜುನಾಥ, ಏನೋ ನೀನ್ ಎಗರಿದ್ದು ಬಿದ್ದಿದ್ದು, ಆ ಮಚ್ಚಿ ಹಿಡ್ಕೊಂಡು ಹೊಡಿತೀಯ ನಾವು ಹೊಡಿಯಲ್ಲೇ ಅಂದ್ರೆ ಇವಾಗ ಹೊಡಿತೀಯ ಅವಾಗ ಹೊಡಿತೀಯ ಅಂತ ನಾವು ಕಾಯ್ತಾ ಇದ್ರೆ ಏನೋ ನಿನ್ ಬಿಲ್ಡಪ್. ಆ ಬಿಲ್ಡಪ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದೆ ಕಣ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದೆ ನೀನಂತೂ. ಸೂಪರ್. ಇಡೀ ಸೆಟ್ಟು ಇಡೀ ಸ್ಟೇಜ್ ನ ತುಂಬ್ಕೊಂಬಿಟ್ರಿ, ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ. ಸೂಪರ್. ಥ್ಯಾಂಕ್ ಯು JK. ಪ್ರತಿಯೊಂದು ಪಾತ್ರನೂ ಇನ್ನೂ ನನ್ನ ಕಣ್ಮುಂದೆನೇ ಇದೆ. ಐ ಆಮ್ ಸ್ಟಿಲ್ ಎಂಜಾಯಿಂಗ್ ದಟ್. ಆ ಎಂಜಾಯ್ಮೆಂಟ್ ಇನ್ನೂ ಹೋಗೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ಪ್ರತಿ ಪಾತ್ರನೂ ಇಟ್ಸ್ ಅಮೇಝಿಂಗ್. ಆಮೇಲೆ ಅವ್ರು ರಾಘವೇಂದ್ರ ಅವರು ಹುಡುಗಿದ ಮ್ಯಾನರಿಸಮ್ ಇದೆಯಲ್ಲ, ದಿಸ್ ವಾಸ್ ದ ಫ್ಯಾಂಟಾಸ್ಟಿಕ್ ಥಿಂಗ್, ಯು ನೋ. ಐ ಮೀನ್ ಆ ಮ್ಯಾನರಿಸಮ್ ವಾಸ್ ವೆರಿ ಗುಡ್ and we really enjoyed. ಪ್ರತಿಯೊಬ್ಬರನ್ನು they have done a brilliant job. All the best. ಥ್ಯಾಂಕ್ ಯು ನಿರ್ದೇಶಕರೇ. ಈ ನಿರ್ದೇಶನ ನಿಮ್ಗೆ ಇಷ್ಟ ಆಯ್ತಾ? ಸೂಪರ್. ಆಕ್ಚುಲಿ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆಮೇಲೆ ನಮ್ಮ ಫಾರಿನ್ ಲಾಯರ್ ಪ್ಲೀಸ್ ಗಿವ್ ಹಿಮ್ ಸಮ್ ಟವಲ್ಸ್. ಇಲ್ಲ ಆಮೇಲೆ ಒಳ್ಳೆ ಸಂದೇಶ. ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸೊ ಬಾಯ್ಸ್, thank you very much. Thank you very much. ನಾಗೇಂದ್ರ ಸರ್, ನಿಮ್ಮ ಸಿನಿಮಾ ಏನು ಅನ್ನೋದು ತುಂಬಾನೇ ಕ್ಯೂರಿಯಾಸಿಟಿ ಇರುವಂತದ್ದು. ಯಾಕೆಂದ್ರೆ ಹೆಸರು ಕೇಳಿದ್ರೆ ಓಕೆ ಇಂಥ ಸಿನಿಮಾ ಇರಬಹುದು ಅಂತ ಗೆಸ್ ಮಾಡ್ತೀವಿ, ಆದ್ರೆ ನಿಮ್ದು ಇನ್ನು ಟೈಟ್ಲೇ ಫೈನಲ್ ಆಗದೆ ಇರೋದ್ರಿಂದ ಸಿನಿಮಾ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ಇವತ್ತು ನಿಮ್ಮ ಹತ್ರನೇ ಕೇಳ್ಬಿಡೋಣ ಅಂತ. ಸಸ್ಪೆನ್ಸ್ ಇದೆ, ಅಂದ್ರೆ ತೀರಾ ಸಸ್ಪೆನ್ಸ್ ಥ್ರಿಲ್ಲರ್ ತರ ಅಲ್ಲ. ಒಂದು ವ್ಯಕ್ತಿ ಯಾವ ರೀತಿ ಇದ್ದು ಒಂಥರ ಈ ದುರಂಕಾರದಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಚೇಂಜ್ ಆಗ್ತಾನೆ ಅನ್ನೋ ಥರದಲ್ಲಿ. ಯಾಕಂದರೆ JK ಅಂದರೆ ಫಸ್ಟ್ ಟೈಮು ಅವನು ಆ ಥರ ಕ್ಯಾರೆಕ್ಟರ್ ಮಾಡ್ತಾ ಇರೋದು. JKನ ಈ ಸಿನಿಮಾದಲ್ಲಿ ಒಂದು ಬೇರೆ ಥರನೇ ತೋರಿಸಿದ್ದೀವಿ, 2 ಶೇಡ್ಸಲ್ಲಿ. ಅಂದರೆ ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಥರ. ಒಂದು ಒಳ್ಳೆ ಮೆಸೇಜು ಕೂಡ ಇದೆ ಇದರಲ್ಲಿ. ನಿರಂಜನ್, ಈ ಸ್ಕೂಲ್ ನಲ್ಲಿ ಟೀಚರ್ ಹತ್ರ ಬೈಸ್ಕೊಳ್ದೆ ಇರೋದಕ್ಕೆ ನೀ ಏನೆಲ್ಲಾ ಸರ್ಕಸ್ ಮಾಡಿರ್ತೀಯಲ್ವಾ? ಹೌದು, ನಾನಂತೂ ಮಾರ್ಕ್ಸ್ ಕಾರ್ಡೇ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ನೀನ್ ಪರವಾಗಿಲ್ಲ, ಬರೀ ಮಾರ್ಕ್ಸ್ ಕಾರ್ಡ್ ಚೇಂಜ್ ಮಾಡಕ್ ಕೊಟ್ಟಿದ್ಯಾ, ಬಟ್ ಇಲ್ಲೊಬ್ಬ ಅವ್ರ ಅಪ್ಪನೇ ಚೇಂಜ್ ಮಾಡಕ್ ಕೊಟ್ಟಿದ್ದಾನೆ. ಹೂ ಇಸ್ ದಟ್ ಬ್ಲಡಿ ನಾನ್ಸೆನ್ಸ್ ಆಫ್ ಇಂಡಿಯಾ? ಎಕ್ಸಾಕ್ಟ್ಲಿ, ಆ ಕಿಲಾಡಿ ಕತೆ ಹೇಳೋದಕ್ ಬರ್ತಾ ಇದಾರೆ ಅರಳಿಕಟ್ಟೆ ಅಂಡ್ ಥಾಮಸ್. ವಿ ಶುಡ್ ಸೆಂಡ್ ದೆಮ್ ಟು ಅವರ್ ಏಜೆಂಟ್ಸ್. ಡ್ಯಾಡಿ, ಅಪ್ಪ, ಲೇ ಬಸವರಾಜ್ ಗುಡ್ಡಪ್ಪ. ಲೇ ಅಪ್ಪನ ಹೆಸರು ಹಿಡಿದು ಕರಿತೀಯ ಲೇ ಕೋತಿ. ನನ್ನನ್ನು ಕೋತಿ ಅಂದ್ರೆ ಚೆನ್ನಾಗಿರಲ್ಲ ನೋಡು. ನೀನು ಮುಖ ನೋಡು, ಮಳೆಯಲ್ಲಿ ನೆಂದೋಗಿರೋ ರಟ್ ಬಾಕ್ಸ್ ತರ ಇದೆ. ಮೂಗಲ್ಲೇ ಸೈಕಲ್ಗೆ ಪಂಪ್ ಹೊಡೆದಿದ್ದು ಸಾಕು. ಯಾಕೋ ಬೇಗ ಬಂದೆ? ಸ್ಕೂಲ್ ಬೇಗ ಬಿಡ್ತಾ? ಇಲ್ಲ, ಪದ್ಮ ಬೇಗ ಬಂದ್ಲು, ಫಾಲ ಮಾಡ್ಕೊಂಡ್ ಬಂದ್ಬಿಟ್ಟೆ. ಲೇ ನಿನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ನಂಗೂ ಅಷ್ಟೇ. ಆಗ ನಾನು 9 ತಿಂಗಳದ ಕೂಸು. ಅಮ್ಮ ನನ್ನನ್ನು ಪ್ರೀತಿಯಿಂದ ಹಿಡ್ಕೊಂಡು ಪುಟ್ಟ ಅಲ್ಲಿ ನೋಡಿ ನಿನ್ ಪಪ್ಪ ಅಂತ ನೀನು ಮುಖ ತೋರಿಸಿದ್ಲು. ಅವಾಗ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ತೊಟ್ಲಿಂದ ಬಿದ್ದು ಸಾಯ್ಬೇಕನ್ನಿಸ್ತು. ಲೇ ನೀನು ನೋಡಿದ್ರೆ ಹಂಗೆ ಕೋಪ ಉಕ್ಕಿ ಬರ್ತೈತೆ. ನೀವು ಉಕ್ಸಿದ್ರೆ ಟೀನೇ ಉಕ್ಕಲ್ಲ, ಇನ್ನು ಕೋಪ ಬೇರೆ ಉಕ್ಕುತ್ತ. ನನ್ನನ್ನು ಕೋತಿ ಅಂತೀಯ? ನಿನ್ನ ಮಕ ನೋಡಿದ್ರೆ ಹಂಗೆ ಕರಿಬೇಕು ಅನ್ಸುತ್ತೆ. ಅದು ನಿನ್ ಪ್ರಾಬ್ಲಮ್. ಭಾರತ ನಿಮ್ ಗಿಡದಲ್ಲಿ ಗುಲಾಬಿ ಹೂನ ಹುಟ್ಟುತ್ತೆ. ಅಯ್ಯೋ ನಿನ್ನ ಲೇ 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 ಅದ್ ಏನ್ ಹಾಕಿ ಬೆಳೆಸಿದ್ಲು ನಿಮ್ಮಮ್ಮ ನಿನ್ನ? ಗೋಡಂಬಿ ದ್ರಾಕ್ಷಿ ಹಾಕಿ ಬೆಳೆಸಿದ್ರೆ ಇನ್ನೂ ಸುಂದರವಾಗಿ 6 ಅಡಿ ಇರ್ತಿದ್ದೆ. ಈಗ ನೋಡು, ಬೆಂಕಿಲ್ ಬಿದ್ದಿರೋ ಬಿಂದಿಗೆ ಆಗಿದ್ದೀನಿ. ಅಯ್ಯೋ ನಿನ್ನ ನೋಡು, ಇದನ್ನೆಲ್ಲ ಬಿಡು, ಓದೋ ಕಡೆ ಗಮನ ಕೊಡು. ನೀ ಗಮನ ಕೊಡು. ಯಾವ ಕಡೆ? ಹೋಮ್ವರ್ಕ್ ಕಡೆ. ಈಗ ನಮ್ ಟೀಚರ್ ಬಂದು ನನ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಾರೆ, ಏನ್ ಮಾಡ್ತಿ? ನಿಮ್ ಟೀಚರ್ ಬರ್ತಾರ, ನಾನ್ ನೋಡ್ಕೋತೀನಿ ಬಿಡ. ನೀ ಏನ್ ನೋಡ್ಕೋತೀಯ? ನೀ ನನ್ನ ಅಪ್ಪ ಅಂತ ಹೇಳಕ್ಕೆ ನನ್ಗೆ ಇಷ್ಟ ಇಲ್ಲ. ನಿನ್ ಮುಖ ನೋಡಿದ್ರೆ ನಮ್ ಸ್ಕೂಲ್ ಹುಡುಗರ ಮುಂದೆ ಇವನೇ ನನ್ನ ಅಪ್ಪ ಅಂತ ಹೇಳಿದ್ರೆ ನನ್ ರೆಪ್ಯುಟೇಷನ್ ಹಾಳಾಗುತ್ತೆ. ನಂಗೆ ಹೊಡಿತೀಯ? ಏನ್ ಮಾಡ್ಲಿ? ಏನ್ ಮಾಡೋದು? ನಿಂಗರಾಜ್ ಅಂಕಲ್, ನೀವು ಇವತ್ತೊಂದಿನ ನಮ್ಮ ಅಪ್ಪ ಆಗಿ ಆಕ್ಟ್ ಮಾಡ್ತೀರಾ? ಬಾಪ ಕಂದ ತೆಗೆದು ಬಿಟ್ಟ ಅಂದ್ರೆ ಮಗ ಪಂಗ್ಳಿಸ್ಕೊಬಿಡ್ಬೇಕು. ಬೇಡ ಬಿಡಿ ಅಂಕಲ್. ಚಾರ್ಜಿಂಗ್ ಸ್ಟಾರ್ ಚಂದ್ರು ಅಂಕಲ್, ನೀವಾದ್ರೂ ಆಕ್ಟ್ ಮಾಡ್ತೀರಾ?
ಅಪ್ಪ ಹಾಳಾಗ್ ಹೋಗ್ ಮಗನೇ. ಇನ್ನೊಂದ್ ಕೆನ್ನೆ ಹೊಡೆದ್ರೆ ಕಾಯಿ ಕಸ್ಕೊಂಡ್ ಉಳ್ಕೊಂಡ್ ಬಿಡ್ಬೇಕು. ನನ್ಗೆ ಇನ್ನೂ ಮಕ್ಳೇ ಆಗಿಲ್ಲ. ನನಗೇನೋ ಮದ್ವೆನೇ ಆಗಿಲ್ಲ. ಅಂಕಲ್ ನಮ್ ಟೀಚರ್ ಬಂದ್ರು ನನಗೆ ಹಿಂಗೆ ಹೊಡಿತೀರಾ? ನಾನ್ ತಟ್ಟದೇ ಇರೋ ಬಾಗ್ಲೇನೋ ಅದು. ನಾನ್ ನೋಡಿದ್ರೆ ಹುಡುಗಿ ಏನೋ ಅವಳು. ಹೌದಾ? ಹಿಂಗ ಬಂದ್ರು ನೋಡಿ ನಮ್ ಟೀಚರ್. ಅಲ್ಲ ಇವರೇನಾ ನಿಮ್ ಟೀಚರು? ಹೌದು. ಹಾಗಾದ್ರೆ ನಿಮ್ಮ ಅಪ್ಪ ಕ್ಯಾರೆಕ್ಟರ್ ನಾನೇ ಮಾಡ್ತೀನಿ ಕಣೋ. ಪ್ಲೀಸ್ ನನ್ಗೆ ಕೊಡು. ಲೇ ಸೆಟ್ಟಲ್ಲಿ ಜೊಲ್ಲು ಬರೀ ಜೊಲ್ ಸುರ್ಸೋದೇ ಆಗೋಯ್ತು. ಸುಮ್ಕಿರಲ್ಲ, ನಾನು ಆಯ್ತೀನಿ. ನಿನಗೆ ಮಜಾ ಭಾರತ ಸೆಟ್ ಅಲ್ಲಿ ತಾತ ಅಂತ ಕರೆದ್ರು ಬುದ್ಧಿ ಬಂದಿಲ್ವ ನಿನ್ಗೆ? ನೋಡ್ಕತೀನಿ. ಅಯ್ಯೋ ನಿಂಗರಾಜ್ ಅಂಕಲ್ ಅವಾಗ್ಲೇ ಅದೇನೇ ಹೇಳಿದ್ರಲ್ಲ, ತಟ್ಟದೇ ಇರೋ ಬಾಗ್ಲು. ಇದು ಬಾಗ್ಲಲ್ಲ ಕಣೋ, ಶಟರ್. ಇದು ಹುಡುಗಿ ಅಲ್ಲ ಕಣೋ, ಹೂವಾ. ಹೊಡೆದ್ರೆ ಕಾಯಿ ಕಳ್ಸ್ಕೊಂಡ್ ಮೇಲ್ಕ್ ಹೋಗ್ಬಿಡ್ಬೇಕು. ನಾನು ಆಯ್ತೀನಿ ಹೋಗಯ್ಯ. ಲೋ ನಿನ್ ಗಾಡಿನೇ ಕಂಟ್ರೋಲ್ ಅಲ್ಲಿ ಇಲ್ಲ. ಮದ್ವೆ ಆಗಿ ಏನ್ ಮಾಡಿ ನಾನು ಆದ್ರೂ ಮಾಡ್ತೀನಿ. ಆಯ್ಕಿಲ್ಲ ಹೋಗಯ್ಯ. ಒಯ್ಕಿಲ್ಲ 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 ಹೋಗಯ್ಯ 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 ಹೋಗಯ್ಯ. ಒಯ್ತೀನಿ ಒಯ್ತೀನಿ ಒಯ್ತೀನಿ. ಬಾಯ್ಲಿ ಯೋ ಚಾರ್ಜಿಂಗ್ ಸ್ಟಾರು ಹಿಂಗೆ ಆಡಿದ್ರೆ ನಿಂಗೆ ಚಾರ್ಜರು. ನನ್ಗೆ ಹುಷಾರಿರ್ನಿಲ್ಲ, ಊರ್ಗ್ ಹೋಗಿದೆ, ಬರೋದ್ ಲೇಟ್ ಆಯ್ತು ಅಂತ ನನಗೆ ದೊಡ್ಡ ಪಾತ್ರ ಸಿಕ್ಕಿಲ್ಲ. ನೆಕ್ಸ್ಟ್ ನೋಡ್ಕತೀನಿ. ಹೋಗ ಹೋಗ ಹೋಗ. Just 2 daughters. Both are girls. They separately grown together, you know. Very funny, huh? Teacher. ನೀವೇನಾ ಇವ್ರ ತಂದೆ? ಅವ್ರ ನಮ್ ತಂದೆ ಅಲ್ಲ, ಟೀಮರರು. ಇಲ್ಲಿದಾರ ನೋಡಿ ನಮ್ ತಂದೆ, ಹ್ಯಾಂಡ್ಸಮ್. ಓ ನೀವೇನಾ ಇವ್ರ ತಂದೆ? ಆದ್ರೂ ಮ್ಯಾಚ್ ದ ಫಾಲೋವಿಂಗ್ ಎಲ್ಲೂ ಮ್ಯಾಚ್ ಆಗ್ತಿಲ್ವಲ್ಲ. ನನಗ್ ಜನ್ಮ ಕೊಡೋದ್ರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಹಾಯ್, ನೈಸ್ ಟು ಮೀಟ್ ಯು. ನಮ್ ಟೀಚರ್ ಒಂದು ಸ್ಟ್ರಾಂಗ್ ಟೀ. ಲೇನಾ, hello, I don't drink tea. Get me a cool drinks with no ice and no sugar. ಸೇಮ್ ಟು ಯು ಮೇಡಮ್. ಅದಕ್ಕೆ ಟೀ ಮಾಡ್ತಿರೋದು. What a nice dress. Thanks, huh? Sir, ನಾನು ನಿಮ್ಮ ಮಗನ ಬಗ್ಗೆ ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ದೀನಿ. ಹೇಳಿ ಮೇಡಮ್. ಅವನು ಓದೋದ್ರಲ್ಲಿ ತುಂಬಾ 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 ವೀಕ್ ಇದ್ದಾನೆ. ಬರೆಯೋದ್ರಲ್ಲಿ ಹೇಗಿದ್ದಾನೆ? ಅದ್ರಲ್ಲಂತೂ ಕೇಳಲೇಬೇಡಿ, ಇನ್ನೂ ವರ್ಸ್ಟ್. ಅವ್ನು ಬರ್ದಿರೋದು ಅವನಿಗೆ ಅರ್ಥ ಆಗಲ್ಲ. ಹಾಗಾದ್ರೆ ಮುಂದೆ ಅವನಿಗೆ ಬ್ರೈಟ್ ಫ್ಯೂಚರ್ ಇದೆ ಬಿಡಿ, ಮುಂದೆ ಡಾಕ್ಟರ್ ಆಗ್ತಾನೆ. ಡಾಕ್ಟರ 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 ಡಾಕ್ಟರ್. ಆದ್ರೂ ನೀವು ಒಂಥರ ಕಾಣ್ತಿಲ್ವಲ್ಲ. ನೋಡಿ ಕರೆಕ್ಟ್ ನೋಡಿ ಸರ್, ಹುಡುಗಿಯರ್ನ ಚುಡಾಯಿಸ್ತಾನೆ ಇವನು. ನೋಡು, ಎಲ್ಲರನ್ನೂ ಅಕ್ಕ ತಂಗಿ ಅಂತ ಅನ್ಕೋಬೇಕು, ಆಗ್ಲೇ ಎತ್ತದಲ್ಲಿರ್ತೀಯ. ನಾನು ಎಲ್ಲ ಹುಡುಗಿರ್ನು ಅಕ್ಕ ತಂಗಿ ಅನ್ಕೊಂಡ್ರೆ ನನಗೆ ಒಳ್ಳೆ ಹೆಸರು ಬರುತ್ತೆ. ನಮ್ಮ ಅಪ್ಪನ ಹೆಸರು ಕೆಡುತ್ತಲ್ಲ. ಲಾಜಿಕ್ ಇದೆ ನೋಡಿ, ಕರೆಕ್ಟ್ ಆಗಿ ಹೇಳಿದ್ರೆ. ಏನ್ ಲಾಜಿಕ್? ಏನಿಲ್ಲ, ಯಾಕೋ ಮತ್ತೆ ಮೊನ್ನೆ ಹಿಂದ್ಗಡೆ ತಿರ್ಕೊಂಡು ಪಾಠ ಬರಿತಾ ಇದ್ದೆ. ಎಲ್ಲ ಬ್ಲೌಸ್ ಅಲ್ಲಿ ಕಿಟಕಿ ಇಟ್ರೆ ನೀವೇನ್ ಮಾಡೋ ಬಾಗ್ಲೇ ಇಡ್ಸ್ಕೊಂಡಿದ್ದೀರಾ? ಅಲ್ಲ, ನೀವ್ ಈ ತರ ವೈಟ್ ಬೋರ್ಡ್ ತೋರ್ಸ್ಕ ಪಾಠ ಮಾಡಿದ್ರೆ ಮಕ್ಳು ಬ್ಲಾಕ್ ಬೋರ್ಡ್ ಅಲ್ಲಿ ನೋಡ್ತಾರೆ ಅಂತ. ನಾನು ಪಾಠ ಬರಿತಾ ಇದ್ದೆ, ಆಚೆ ನಾಯಿ ಬೊಗಳ್ತಾ ಇತ್ತು. ಹೇಗ್ ಬೊಗಳ್ತಾ ಇತ್ತು ಗೊತ್ತಾ? ನಾನು ಪಾಠ ಬರೋದನ್ನ ಸ್ಟಾಪ್ ಮಾಡಿದೆ, ನಾಯಿ ಬೊಗಳೋದನ್ನ ಸ್ಟಾಪ್ ಮಾಡ್ತು. ಸೊ ನಿಮ್ಮ ಮಗ ಏನಂತಾನೆ ಗೊತ್ತಾ? ಮೇಡಮ್, ನಾಯಿ ಬೊಗಳೋದು ಸ್ಟಾಪ್ ಮಾಡ್ತು, ನೀವು ಸ್ಟಾರ್ಟ್ ಮಾಡಿ ಅಂತ. ಯಾಕೋ ಲಾಫಿ ಗೊತ್ತಾಗಲ್ವ ನಿಂಗೆ? ಹುಡಿತೀನಿ, ಹೇಳಿದೀನಿ. ಸರ್, ನಿಮ್ ಮಗನಿಗೆ ಪಾಪ್ಯುಲೇಷನ್ ಕಮ್ಮಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಪುಟ್ಟ ಅಂದೆ.
ಅದಕ್ಕೇನಂತಾನೆ ಗೊತ್ತಾ? ಏನಂತ ಮೇಡಮ್? ತು ಸರ್ ಯಾವ ಬಾಯಿಂದ ಅಂತ ಹೇಳಿ. ಹೇಳಿ ಮೇಡಮ್. ಸರ್ ಆ ಕರ್ಮನ ನೀವೇ ಕೇಳಿ. ಪಾಪ್ಯುಲೇಷನ್ ಕಮ್ಮಿ ಆಗ್ಬೇಕಾದ್ರೆ ಏನೋ ಮಾಡ್ಬೇಕು, ಮಕ್ಕಳನ್ನ ಮಧ್ಯ ಮಲ್ಸ್ಕೋಬೇಕು. ಲಾಜಿಕ್ ಲಾಜಿಕ್ ಇಲ್ಲ. ಯಾಕೋ ಹೇಳಿದ್ದೀನಿ. ಅಲ್ಲ ಮೇಡಮ್, ನೀವು ಮಕ್ಕಳನ್ನ ಇಷ್ಟೊಂದು ಕಷ್ಟಕರವಾದ ಪ್ರಶ್ನೆ ಕೇಳಿದ್ರೆ ನಿಮ್ಮ ಗಂಡನ ಗತಿ ಏನು? ನಂಗೆ ನಿಮ್ಮ ಮದ್ವೆನೇ ಆಗಿಲ್ಲ ಗೊತ್ತಾ? ಇದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ನಾನು ಕೇಳಿದೆ ಮೇಡಮ್. ಸೊ ಅದಕ್ಕೆ ಯಾಕೆ ಟಚ್ ಮಾಡಬೇಕು? ಟಚಿಂಗ್ ಇಲ್ದೆ ಡೇಟಿಂಗ್ ಇಲ್ಲ, ಇಡ್ಲಿ ವಡೆ ಇಲ್ದೆ ಶೂಟಿಂಗ್ ಇಲ್ಲ. क्या बात है ಕೇಸರಿ ಬಾತ್ ಹೈ ಅಪ್ಪ. ಸರ್ ನೀವು ಒಂದು ಮಗುವಿನ ತಂದೆ ಸರ್. ಸಾರಿ ಮೇಡಮ್, ನಿಮ್ಮ ಬ್ಯೂಟಿನ ನೋಡಿ ಮರ್ತೋಗಿದ್ದೆ ಸರ್. ಅದು ಬಿಡಿ ಸರ್, ಇಲ್ಲಿ ಬನ್ನಿ. ಮೊನ್ನೆ ಏನಾಯ್ತು ಗೊತ್ತಾ? ಏನಾಯ್ತು? ಟಾಯ್ಲೆಟ್ ಅಲ್ಲಿ ನನ್ನ ಫೋನ್ ನಂಬರ್ ಬಂದಿದ್ದಾನೆ ಸರ್. ನೀವ್ಯಾಕೆ ಮೇಡಮ್ ಔಟ್ ಟಾಯ್ಲೆಟ್ ಹೋಗಿದ್ರಿ? ಅಂತ ಕೇಳಿ. ಅಯ್ಯೋ ನಿಂದ ಅತಿ ಆಯ್ತು ಕಣೋ, ಇವತ್ತು ಮನೆಗೆ ಬಾ ಇದೆ ನಿನಗೆ. ಅಲ್ಲ ನಿಮ್ಮ ಮಗ ಯಾಕೆ ಟೀಮ್ ಅವ್ರ ಮನೆಗೆ ಹೋಗ್ಬೇಕು? ಅದು ಸಂಜೆ ಟ್ಯೂಷನ್ಗೆ. ಈ ನಾಲ್ಕಿಗೆ ಟ್ಯೂಷನ್ ಬೇರೆ ಕೇಳು. ಓದ್ಸೋ ನಾಲಾಯಕಾದ್ರೆ ಓದೋನು ನಾಲಾಯಕ್ಕೆ ಬಿಡಿ. ಸರ್ ನಿಮ್ಮ ಮಗ ಯಾವಾಗ ಹುಟ್ಟಿದ್ದು ಅಂತ ಸ್ವಲ್ಪ ಹೇಳ್ತೀರಾ? ಒಂದು ಸಂಜೆ ಹಾಗೆ ಮಳೆ ಬರ್ತಾ ಇತ್ತು. ಮುಂಗಾರು ಮಳೆ ಫಿಲಂ ರಿಲೀಸ್ ಆಗಿತ್ತು. ನಮ್ ಚಿಕ್ಕಪ್ಪನ ಮದ್ವೆಗೆ ಇನ್ನು 2 ದಿನ ಇತ್ತು. ಮುಂದೆ ನಾನು ಏನಂತ ಬರ್ಕೊಂಡ್ಲಿ? ಹೌದಲ್ವಾ? ಓಕೆ ಸರ್, ಓಕೆ. ಅವ್ನು ಹುಟ್ಟಿದ್ದ ಹಾಸ್ಪಿಟಲ್ ಹೆಸರು ಹೇಳ್ತೀರಾ? ಅವನು ಹೋಮ್ ಡೆಲಿವರಿ. ಅದು ಈ ಮನೇಲಿ ಹುಡ್ತವ್ರಿಗೆ ಏನಂತಾರೆ? ಹೋಮ್ ಡೆಲಿವರಿ. ಅದನ್ನೇ ಅವನು ಹೇಳಿದ್ದು. ಓಕೆ ಓಕೆ ಓಕೆ. ಅವನ ಜೊತೆಲಿ ಹುಟ್ಟಿದ್ದು ಎಷ್ಟು ಜನ? 50 ಜನ. ವಾಟ್ ಪರ್ಫಾರ್ಮೆನ್ಸ್. ಪಾಪ ಆ ಮಾತಾ ಈಗತ್ತೆ ಏನಾಗಿರ್ಬೇಡ. ಅಯ್ಯೋ ಮೇಡಮ್, ನಾನು ಹೇಳಿದ ಹಾಗಲ್ಲ. ಅವ್ನು ಹುಟ್ಟಿದ ದಿನ ನಾ 350 ಜನ ಹುಟ್ಟಿದ್ರು ಅಂತ ನನ್ನ ಹೆಂಡತಿ ಬಗ್ಗೆ ಮಾಡ್ಬಿಡ್ತು. ಸರ್ ನಿಮ್ ಮಗನ್ ಬಗ್ಗೆ ನಿಮ್ಗಿಂತ ಜಾಸ್ತಿ ಟೀ ಅಂಗಡಿಯವನಿಗೆ ಗೊತ್ತಿರೋ ಹಾಗಿದೆಯಲ್ಲ. ಅವನಲ್ಲಿ ಕುಡ್ದೆ ಬೆಳೆದಿರೋದಲ್ಲ ಅದಕ್ಕೆ. ಅಂದ್ರೆ ಅವನ ಅಂಗಡಿಯಲ್ಲಿ ಕುಡ್ದು ಬೆಳೆದಿರೋದಲ್ಲ. ಆದ್ರೂ ಸರ್ ನಂಗೆ ಯಾಕೋ ಡೌಟ್. ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡಿ ಹೇಳಿ, ನೀವೇನಾ ಅವ್ನ ನಿಜವಾದ ತಂದೆ? ಮೇಡಮ್ ನಮ್ಮ ಅಪ್ರಾಣ ನಾನಲ್ಲ ಮೇಡಮ್. ನಿಮ್ಮನ್ನ ನೋಡಿದಾಗ ಆಕ್ಟ್ ಮಾಡ್ಬೇಕು ಅಂತ ಒಪ್ಕೊಂಡೆ ಮೇಡಮ್. ಹೌದಾ? ಆಕ್ಚುಲಿ ನಮ್ಮನೆಯಲ್ಲೂ ನನಗೆ ಹುಡುಗ ಹುಡುಕ್ತಾ ಇದ್ರು. ನನಗೆ ಇದೇ ಸ್ಪಾಟ್ ಅಲ್ಲಿ ಒಬ್ಬ ಹುಡುಗ ಇಷ್ಟ ಆಗ್ಬಿಟ್ಟ. ಯಾರು ಮೇಡಮ್? ಯಾರು ಗೊತ್ತಾ? ಯಾರು ಮೇಡಮ್? ಅವಾಗ್ಲೇ ಬಂದಿದ್ರಲ್ಲ. ಆಯ್ಕಿಲ್ಲ 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 ಆಯ್ಕಿಲ್ಲ. ಬಂದಲ ನನ್ ಮದ್ವೆ ಆಗ್ತೀಯಾ? ನೋಡಿ ಸರ್, ನಿಜವಾದ ಪ್ರೀತಿಗೆ ಬೆಲೆನೇ ಇಲ್ವಾ? ಕಂಪ್ಲೇಂಟ್ ಮಾಡಕ್ ಬಂದ್ ಟೀಚರ್ ಕಪಲ್ ಆಗ್ಬಿಟ್ರಲ್ಲಪ್ಪ. ಎತ್ತಮ್ಮ ಕಯ್ಯ. 2 ನಿಮಿಷ ಲೈಟ್. ರಾಗಿಣಿ, ನಮ್ ನಿರಂಜನಲ್ಲಿ ನಿಮ್ ರಾಗಿಣಿಯಲ್ಲಿ ಅಷ್ಟ್ ಟೀ ಕುಡಿತಾವ್ರೆ ಮೇಡಮ್. ಟೀ ಕುಡಿತಾ ಇದಾರೆ, ಎಲ್ಲಿ ಕಾಣಿಸ್ತಾ ಇಲ್ಲ? ಏನೋ ಆಯ್ತು?
ಅಂಡರ್ ಕವರ್ ಏಜೆಂಟ್ ಹತ್ರ ನಾನು ಡೀಪ್ ಆಗಿ ಸೀಕ್ರೆಟ್ ಆಗಿ ನಮ್ಮ ನೆಕ್ಸ್ಟ್ ಮಿಷನ್ ಬಗ್ಗೆ ಅಂದ್ರೆ ನೆಕ್ಸ್ಟ್ ಆಪರೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ನಮ್ಮ ಆಪರೇಷನ್ ಡೈಮಂಡ್ ನೆಕ್ಸ್ಟ್ ಅದೇ ಯಾರೊಬ್ಬ ಡೈಮಂಡ್ ಕದ್ದಿಯನಂತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಷ್ಟೇ. ಓಕೆ ರಾಕೆಟ್ ಓಕೆ ನಾರಾಯಣ್ ಸರ್ ಹೇಗಿತ್ತು ಸರ್ ಸ್ಕಿಟ್? ರಾಘವೇಂದ್ರ ಸರ್ ಕಂಡವರೆಲ್ಲ ಕರೆದ್ರೆ ಹೋಗ್ಬಾರ್ದಪ್ಪ. ಅಲ್ಲ ಸರ್ ಅವ್ರದ್ದು ಅದೇನೋ ಡಿಸ್ಕಸ್ ಅಲ್ಲ ಅದು ನಿನ್ ಪರ್ಸನಲ್ ನಾವು ತಲೆ ಹಾಕ್ಬಾರ್ದು. ಆದ್ರೆ ನಮ್ಮ ಎಲ್ಲರ ಸಮ್ಮುಖದಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಜವಾಬ್ದಾರರು ಜಡ್ಜ್ಗಳಾಗ್ತೀವಪ್ಪ. ಸರ್ ನೀವೆಲ್ಲ ಎದುರುಗಡೆ ಇದೀರಾ ಅನ್ನೋದು ನಂಬಿಕೆ ಮೇಲೆ ಆತರ ಇತ್ತು ಅಂದ್ರೆ ನೀನು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಹೋಗೋ. ಸಮಸ್ಯೆ ಇರೋದೇ ಆ ಸೀರೆ ಒಳಗಡೆ. ಆಡಿಯನ್ಸ್ ಓಕೆ, ಅರಳಿಕಟ್ಟೆ ಅಣ್ತಮ್ಮಸ್ ಎಷ್ಟು ಅದ್ಭುತವಾಗಿ ಎಂಟರ್ಟೈನ್ ಮಾಡಿದ್ರಿ ಅಂತ ಹೇಳಿದ್ರೆ, ಅವನು ಲಿಂಗರಾಜ್ ಆಗ್ಬೋದು, ಬಸವ ಆಗ್ಬೋದು, ಈ ಬಸವರಾಜ್ ಆಗ್ಬೋದು, ಚಂದ್ರಪ್ರಭಾ ಆಗ್ಬೋದು, ರಾಘವೇಂದ್ರ ಆಗ್ಬೋದು, ನಾನ್ ಸ್ಟಾಪ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ಈ ಬಸವರಾಜ್ ನೋಡೋವಾಗೆಲ್ಲ ನಮ್ಗೆ ಅವನ್ನ ಬೈಬೇಕಾ, ಹೊಗಳ್ಬೇಕಾ, ಮೆಚ್ಕೋಬೇಕಾ, ಅಪ್ರಿಶಿಯೇಟ್ ಮಾಡ್ಬೇಕಾ, ಏನ್ ಮಾಡ್ಬೇಕು ಅರ್ಥನೇ ಆಗಲ್ಲ. ನಾವು ಮರೆತರು ಪದೇ ಪದೇ ಅವನೇ ಜ್ಞಾಪಿಸ್ತಾನೆ ಕಾಯಿ ಕಾಯಿ ಅಂತ. ಯಾಕೋ ಕಾಯಿ ವಿಷಯಕ್ಕೆ ಹೋಗ್ತೀಯಾ? ಅದು ಕಾಯಿ ಹಣ್ಣಾಗಿ ಹದಾಗೋಗ್ಬಿಟ್ಟಿದೆ, ಅದು ಬಿಡದೇ ಇಲ್ವಲ್ಲ ಅದನ್ನ ನೀವು. ಓಕೆ, ಓವರ್ ಆಲ್ ತುಂಬಾ ಚೆನ್ನಾಗಿತ್ತು, ಮನರಂಜನೆ ಸಿಕ್ತು. ಸೂಪರ್ ಸೂಪರ್, ಥ್ಯಾಂಕ್ ಯು ಮೇಡಮ್. ರವಿಚಂದ್ರನ್ ಪಿಕ್ಚರ್ ಹೀರೋಯಿನ್ ತರ ಬಂದ್ರಲ್ರಿ ನೀವು ರಾಘವೇಂದ್ರ. ತುಂಬಾ ಸುಂದರವಾಗಿ ಕಾಣ್ತಾ ಇದ್ರಿ ರೀ ನೀವು. ಹಳ್ಳಿ ಮೇಸ್ಟ್ರು ಸಿನಿಮಾದಲ್ಲಿ ಸಿಲ್ಕ್ ಸ್ಮಿತ ನೋಡ್ದಂಗ ಆಯ್ತು. ಅದ್ ಬಿಟ್ರೆ ನಿಂಗರಾಜು, ಬಸವರಾಜು, ಚಂದ್ರಪ್ರಭಾ ನೀವೆಲ್ರು ರಾಘವೇಂದ್ರನ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಎಲ್ರು ತುಂಬಾ ಮುದ್ದಾಗಿ ಆಕ್ಟ್ ಮಾಡಿದ್ರಿ. ಈ ಸ್ಕಿಟ್ ಅಲ್ಲಿ ತಿಂದ್ ಹಾಕಿದ್ದು ರಾಘವೇಂದ್ರ. ಜೆಕೆ ಹೇಗೆ ಅನಿಸ್ತು ಟ್ಯಾಟು? ಆಯ್ತು, ಒಂದು ಜ್ಞಾಪಕ ಬಂತು. ಸ್ಕೂಲ್ನಲ್ಲೆಲ್ಲ ಸುಳ್ಳು ಹೇಳ್ಬಿಟ್ಟು ಆಮೇಲೆ ನಾನು ನನ್ನ ರಿಪೋರ್ಟ್ ಕಾರ್ಡ್ನಲ್ಲೆಲ್ಲ ನಾನೇ ಸೈನ್ ಹಾಕ್ಬಿಟ್ಟು ಹೋಗ್ಬಿಟ್ಟು ಅನಿಸ್ತೆ. ಸೀರಿಯಸ್ಲಿ? ಯಾ, ಸೊ ಅದೊಂದು ಸ್ವಲ್ಪ ಜ್ಞಾಪಕ ಬಂತು, ಸ್ಕೂಲ್ನಲ್ಲೆಲ್ಲ ನಡೀತಾ ಇದ್ದು. ಬಟ್ ಇಟ್ ವಾಸ್ ಗುಡ್, ವೆರಿ ಗುಡ್. ನಾಗೇಂದ್ರ ಸರ್ ನಿಮ್ಗೆ ಹೇಗನ್ಸ್ತು? 40 ಸ್ಪೀಡಲ್ಲಿ ಹೋಗ್ತಾ ಇತ್ತು ಬಸ್ಸು, 100 ಸ್ಪೀಡಲ್ಲಿ ಐರಾವತ ಬಸ್ ಬಂತು. ಆ ತರ ಅನ್ನಿಸ್ತು. ಬಂದ್ಮೇಲೆ ಹಂಗೆ ಹೊಡ್ಕೊಂಡು ಹೊಟ್ಟೋಯ್ತು, 100, 120 ಹೋಯ್ತು. ಚೆನ್ನಾಗಿತ್ತು. ಇನ್ನೂ ಚೂರು ಇಂಪ್ರೂವ್ ಮಾಡ್ಕೊಬೋದು ಸ್ಕ್ರಿಪ್ಟ್ ವೈಸ್ ಅಲ್ಲಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಸೊ ಅಳಿಕಟ್ಟೆ ಅಣ್ತಮ್ಮ ಸೂಪರ್ ಡೂಪರ್ ಆಗಿ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಮ ಜಡ್ಜಸ್ ಇಂದ. ಇದೇ ರೀತಿ ಒಳ್ಳೆ ಒಳ್ಳೆ ಸ್ಕಿಟ್ಗಳನ್ನ ಮಾಡ್ತಾ ಇರಿ, ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇರಿ. ಈಗ ನೀವು ಹೈ ಸ್ಪೀಡ್ ಅಲ್ಲಿ ಸ್ಟೇಜ್ ಇಂದಾನು ಹೋಗ್ಬೋದು. ಇವತ್ತು ಕಿರೀಟ ತಗೊಳ್ತಾ ಇರೋರು ಯಾರು ಸರ್? ಇಬ್ರಿಗೆ ಅಂತ ಅನ್ಕೊಳ್ತಾ ಇದೀವಿ. ಮೊದಲು ಫಾರಿನ್ ಹುಡುಗಿಗೆ, ಮತ್ತೆ ಹಳ್ಳಿ ಹುಡುಗಿ ಟೀಚರ್ಗೆ. ಥ್ಯಾಂಕ್ ಯು ಸರ್. ನಾನು ಇದು 6ನೇ ಸಲ ನಂಗೆ ಕಿರೀಟ ಬರ್ತಾ ಇರೋದು. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಜೆಕೆ ಹಾಗೂ ನಾಗೇಂದ್ರ ಸರ್ ಇಬ್ಬರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ಜೆಕೆ ನಿಮ್ಗೆ ಪರ್ಸನಲ್ ಆಗಿ ಹೆಂಗ್ ಅನ್ನಿಸ್ತು ಫಸ್ಟ್ ಟೈಮ್ ಬರ್ತಾ ಇರೋದು ಮಜಾ ಭಾರತಕ್ಕೆ? ವೆಲ್, ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಈ ಒಂದು ವೇದಿಕೆಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ. ಅಂಡ್ ದಟ್ಟು ಸರ್, ಎಸ್ ನಾರಾಯಣ್ ಸರ್ ಅವ್ರ ಜೊತೆ ಶೇರ್ ಮಾಡ್ತೇವೆ, ಶ್ರುತಿ ಮೇಡಮ್ ಅವ್ರ ಜೊತೆ ಶೇರ್ ಮಾಡ್ತೇವೆ. ಐ ಮೀನ್ ವೆರಿ ಹಾನರ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ವಂಡರ್ಫುಲ್, ಯು ಪೀಪಲ್ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ನಿಮ್ಮ ಜೊತೆ ಪ್ರತಿಯೊಬ್ಬರು ಯಾರ್ಯಾರು ಆರ್ಟಿಸ್ಟ್ಗಳಿದ್ದಾರೆ, ದೇ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ತುಂಬ ಖುಷಿ ಆಯಿತು. ಆ್ಯಂಡ್ ಅಷ್ಟೊಂದು ನನ್ನ ಜೀವನದಲ್ಲಿ ನಕ್ಕಿಲ್ಲ ಅನಿಸುತ್ತೆ. ಎಸ್ಪೆಷಲಿ ಆ ಸೆಕೆಂಡ್ ಸ್ಕಿಟ್ ನೋಡೋದಲ್ಲ, ಇಟ್ ವಾಸ್ ಫ್ಯಾಬ್ಯುಲಸ್. ತುಂಬ ಖುಷಿ ಆಯಿತು. ಆಮೇಲೆ ಜೀವನದಲ್ಲಿ ನಗ್ತಾ ಇರಬೇಕು, ಸೀರಿಯಸ್ ಆಗಿರಬಾರ್ದು. ಅದಕ್ಕೆ ಈ ಥರ ಒಂದು ಸ್ಕಿಟ್ಗಳು ನೋಡ್ತಾ ಇದ್ರೆ ವಿಲ್ ಬಿ ಮೋರ್, ಇನ್ನೂ ಜಾಸ್ತಿ ವರ್ಷ ಬದುಕ್ತೀವಿ. ಸೊ ಥ್ಯಾಂಕ್ಸ್ ಎ ಲಾಟ್, ಯು ಹವ್ ಎಕ್ಸ್ಟೆಂಡೆಡ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಇವತ್ತು ಟುಡೇ ಈವ್ನಿಂಗ್ ವಾಸ್ ರಿಯಲಿ ಫನ್. ಥ್ಯಾಂಕ್ ಯು ವೆರಿ ಮಚ್. ನಾಗೇಂದ್ರ ಸರ್, ಆ್ಯಕ್ಚುಲಿ ಇಡೀ ವರ್ಷ ನಗ್ಬೇಕಾಗಿದ್ದು ಇವತ್ತು ನಗ್ಬಿಟ್ಟಿದ್ದೀನಿ. ನಕ್ಕಿ 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 ತಲೆನೋವು, ಆಮೇಲೆ ಕೆನ್ನೆ ನೋವು, ಹೊಟ್ಟೆ ನೋವು. ದಯವಿಟ್ಟು ತೋರಿಸ್ಕೊಳ್ಳಿ ಡಾಕ್ಟರ್ ಹತ್ರ. ಅಲ್ಲ, ಅಷ್ಟೇ ಹೇಳಿದ್ ನಾನು, ಇನ್ನೇನು ಬೇರೆ ಹೇಳಿಲ್ಲ. ಆಮೇಲೆ ನೀವು ಆಮೇಲೆ ಹಿಂಗೆ ಮಾಡಬೇಡಿ. ಇಲ್ಲ, ನಿಜವಾಗ್ಲೂ ನನಗೆ ನೀವಿಬ್ರು ಬಂದಿದ್ದು ಬಹಳ ಖುಷಿ ಆಯಿತು. ನಮ್ಮ ಇಡೀ ತಂಡಕ್ಕೆ ಖುಷಿಯಾಗಿದೆ. ಹಾಗೆ ಹೊಸ ಚಿತ್ರ ಬಹಳ ಯಶಸ್ಸನ್ನ ಕಂಡ್ಲಿ. ನಮ್ಮ ಎಲ್ಲ ಏಜೆನ್ಸಿನ ಸಪೋರ್ಟ್ ಅದಕ್ಕೆ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು.
ಎಂದಿನಂತೆ ಈ ಏಜೆಂಟಿನ ಮುತ್ತಿನಂತ ಮಾತು ಕಡೆಯಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಜೀವನದಲ್ಲಿ ಯಾವಾಗಲೂ ನಗ್ತಾ ಇರಿ, ನಗಸ್ತಾ ಇರಿ, ಮನಸ್ಸು ಬಿಚ್ಚು ನಗ್ತಾ ಇರಿ, ಬಾಯ್ ಬಿಟ್ಟು ನಗ್ತಾ ಇರಿ. ಯಾಕೆಂದ್ರೆ ನಿಮಗೆ ವಯಸ್ಸಾದ್ಮೇಲೆ ಹಲ್ಲಿರುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಸೊ ಎಲ್ಲ ಇರಬೇಕಾದ್ರೆ ನಗ್ಬಿಡಿ. ಥ್ಯಾಂಕ್ ಯು ಸರ್.